ಪ್ರಿಯ ಆಸರಿಟ್ಟು ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ಪ್ರಿಯರೇ, ಇದು ನನ್ನ ಸಾಕ್ಷಿ. ಈ ಆಸರೆಯಲ್ಲಿ ಅನೇಕ ವರ್ಷಗಳಿಂದ ಕೇಳ್ತಾ ಬರ್ತಾ ಇದ್ದೀರಿ. ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತಗಳನ್ನು ಹೇಳುವಂಥದ್ದೇ ಇದು ನನ್ನ ಸಾಕ್ಷಿ. ಯೇಸು ಸ್ವಾಮಿ ಹೇಳಿದ್ದಾನೆ, ನೀವು ಲೋಕದ ಕಟ್ಟೆಗಳು ಸುವಾರ್ತೆ ಸಾರಿರಿ, ಪವಿತ್ರ ತಂದೆ ಮಗ ಪವಿತ್ರ ಹೆಸರಲ್ಲಿ ದೀಕ್ಷೆ ಸ್ನಾರಿ, ನಾನು ಹೇಳಿದವನು ಕಲಿಸಿರಿ ಅಂತ ಹೇಳಿದ್ದಾನೆ. ಇನ್ನೊಂದು ವಾಕ್ಯ ಹೇಳಿದೆ, ನೀವು ನನ್ನ ಸಾಕ್ಷಿಗಳಾಗಿರಿ ಅಂತ. ಅಪೊಸ್ತಲ ಕೃತ್ಯದಲ್ಲಿ ನೋಡುವಂಥ ಸಮಯ 1ನೇ ಅಧ್ಯಾಯದಲ್ಲಿ ಅಲ್ಲಿ ನನ್ನ ಸಾಕ್ಷಿಗಳಾಗಿರಿ ಅಂತ ಹೇಳಿದ್ದಾನೆ. ಅಂದರೆ 1:8 ವಾಕ್ಯದ ಪವಿತ್ರ ಮೇಲೆ ಬರಲು ನೀವು ಬಲ ಹೊಂದಿ ಯೆರೂಸಲೇಮ್ ಸಮಾರ್ಯ ಯೂದಾಯ ಪ್ರಪಂಚ ಕಟ್ಟಗಳಿಗೆ ನನಗೆ ಸಾಕ್ಷಿಗಳಾಗಿದೆ ಇವರ ವಾಕ್ಯದಲ್ಲಿ ಬರೆಯಲ್ಪಟ್ಟೆ. ಹೌದು ಪ್ರಿಯರೇ, ನಾವು ಕರ್ತನಿಗೆ ಸಾಕ್ಷಿಗಳಾಗಿದ್ದೇವೆ. ಅದಕ್ಕಾಗಿ ನಮಗೆ ದೇವರು ಮಾಡಿದಂಥ ಅದ್ಭುತಗಳನ್ನು ನಮ್ಮ ಜನರಲ್ಲಿ ಹಂಚಿಕೊಳ್ಳುವಂಥದ್ದೇ ಇದು ನನ್ನ ಸಾಕ್ಷಿಯ ಭಾಗವಾಗಿದೆ. ಪ್ರಿಯರೇ, ಇವತ್ತು ನಮ್ಮ ಆಸರೆ ಟಿ ವಿಯಲ್ಲಿ ನಮ್ಮ ಐಡಾ ಪ್ರಭಾಕರ್ ಅಂಚನ್ ಇವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಹಲವು ಸಮಯಗಳಿಂದ ನಮಗೆ ಪರಿಚರಿಸಿದರು. ಅವರೊಂದು ಆಸ್ಪತ್ರೆಯಲ್ಲಿ ಒಂದು ನರ್ಸಿಂಗ್ ಸೇವೆ ಕೂಡ ಮಾಡ್ತಾಯಿದ್ರು. ಈಗ ರಿಟೈರ್ಡ್ ಆಗಿದ್ದಾರೆ. ಇವತ್ತು ನಮ್ಮ ಮಧ್ಯದಲ್ಲಿ ಅವರು ಬಂದಿರೋದು ನಮಗೆ ಸಂತೋಷವಾಗಿದೆ. ಆಸರೆ ಟಿ ವಿ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತಾಯಿದ್ದೇನೆ. ಅಂಟೆ ನಿಮಗೆ ಸ್ವಾಗತ. ಖಂಡಿತವಾಗಿ ನಮ್ಮ ಮಧ್ಯದಲ್ಲಿ ಬರೋದು ತುಂಬ ಸಂತೋಷವಾಗಿದೆ. ಯಾಕಂದರೆ ಹಲವು ಸಮಯಗಳಿಂದ ನೀವು ಬರ್ತೀರಂತ ನಾವು ಎದುರು ನೋಡ್ತಾ ಇದ್ದು, ಅದು ದೇವರು ಈ ಸಮಯವನ್ನು ಕೊಟ್ಟಿದ್ದಾನೆ ಇವತ್ತು ಬರಲಿಕ್ಕೆ. ಆಗಲಿ, ದೇವರಿಗೆ ಸ್ತೋತ್ರ. ಅಂಟಿ, ನೀವು ಯಾವ ಊರಿನವರು? ನಾನು ಕುಕ್ಕಿಕಟ್ಟೆ, ಉಡುಪಿ ಕುಕ್ಕಿಕಟ್ಟೆ. ಉಡುಪಿಯಿಂದ ಕುಕ್ಕಿಕಟ್ಟೆ ಎಷ್ಟು ದೂರ ಇದೆ ಅಂಟಿ? ಎಷ್ಟು ಒಂದು 2 ಕಿಲೋಮೀಟರ್ ಇದೆನಾ? ಜಾಸ್ತಿ ಉಂಟು ಕುಕ್ಕಿಕಟ್ಟೆ. ಕುಕ್ಕಿಕಟ್ಟೆಯವರು. ನಾನೆಂದರೆ ಹುಟ್ಟಿದ್ದು ಅಲ್ಲಿ? ಹುಟ್ಟಿದ್ದು ನಾವು ಬಾಂಬೆಯಲ್ಲಿ. ಹುಟ್ಟಿದ್ದು ಬಾಂಬೆಯಲ್ಲಿ? ಹಾಂ. ಬಾಂಬೆಯಲ್ಲಿ ಅಲ್ಲಿ ಹುಟ್ಟಿದ್ದು ನಾವು 4 ಜನ ಮಕ್ಕಳು. ಅಲ್ಲಿ ನನ್ನ ಫಸ್ಟ್ ಮಮ್ಮಿ ತೀರಿಯೋದ್ರು ಬಾಂಬೆಯಲ್ಲಿ. ಮಮ್ಮಿ ತೀರಿಯೋದ್ರು, ಸ್ಮಾಲ್ ಪಾಕ್ಸ್ ಬಂದು ಆ ಟೈಮಲ್ಲಿ. ಸ್ಮಾಲ್ ಪಾಕ್ಸ್ ಬಂದು ತೀರಿ ಹೋದ ಮೇಲೆ ನೆಕ್ಸ್ಟ್ ನಮ್ಮ ಅಜ್ಜಮ್ಮ ಅವರು ಮಲ್ಪೆಲಿರೋದು. ಅವರು ನಮ್ಮನ್ನು ಕರ್ಕೊಂಡು ಬಂದರು. ಅಜ್ಜಮ್ಮ ನಮ್ಮನ್ನು ಕರ್ಕೊಂಡು ಬಂದರು. ಆಗೆಲ್ಲ ಶಿಪ್ ಇತ್ತು. ಶಿಪ್ಪಲ್ಲಿ ನಮ್ಮನ್ನು ಕರ್ಕೊಂಡು ಬಂದು ಅಜ್ಜಮ್ಮ ನೋಡ್ತಾ ಇದ್ರು. ಆದರೆ ಅಲ್ಲಿಂದ ನಮ್ಮನ್ನು ಮತ್ತೆ ಪುನಃ ಶಾಲೆಗೆ ಹಾಕಿದ್ರು. ಅಲ್ಲಿ ಇಂಗ್ಲೀಷ್ ಮೀಡಿಯಮ್ ಆಗಿ ಇಲ್ಲಿ 4th ಪುನಃ ನಮ್ಮನ್ನು ಹಾಕಿದ್ರು. ಇಲ್ಲಿ ನಾವು ಕಲಿತಾ ಇದ್ದೆವು. ಕಲಿಯುವಾಗಲೇ ನಮ್ಮನ್ನು ಮತ್ತೆ ಅಲ್ಲಿ ಪಪ್ಪ ಅಲ್ಲಿ ಪುನಃ ಅಸೌಖ್ಯದಲ್ಲಿ ಬಿದ್ದು ನಮ್ಮನ್ನು ಪಪ್ಪ ನಮ್ಮ ಹತ್ರ ಬರಲಿ, ಮಕ್ಕಳು ನನ್ನ ಹತ್ರ ಬರಬೇಕು ಅಂತ ಹೇಳಿದ್ರು. ಹಾಗೆ ಪುನಃ ನಮ್ಮನ್ನು ಬಾಂಬೆ ಕರ್ಕೊಂಡೋದ್ರು. ಬಾಂಬೆ ಕರ್ಕೊಂಡೋಗಿ ಅಲ್ಲಿ ನಾವು ಮತ್ತೆ ಪುನಃ ಸ್ಕೂಲಿಗೆ ಅಲ್ಲಿ ಹಾಕಿದ್ರು. ಹಾಗೆ ತುಂಬ ಒಂದು ಇದಾಯಿತು. ಆಮೇಲೆ ಅಲ್ಲಿ ಸ್ಕೂಲಿಗೆಲ್ಲ ಹೋಗುವಂಥ ಸಮಯದಲ್ಲಿ ಪಪ್ಪ ಮತ್ತೆ ಟೈಫಾಯ್ಡಲ್ಲಿ ತೀರಿಯೋದು. ಅಂದರೆ ನೀವು 1 ವರ್ಷ ಗ್ಯಾಪಲ್ಲಿ 1 ವರ್ಷ ಮಮ್ಮಿ ಫಸ್ಟ್ ತೀರಿಯೋದ್ರು. ಆಗ ನನಗೆ 8 ವರ್ಷ. ಮತ್ತೆ ನನ್ನ ಪಪ್ಪ ತೀರಿಯೋದ್ರು ಟೈಫಾಯ್ಡ್. 1 ವರ್ಷದ ನಂತರ. ಹೌದು. ಅಂದರೆ ನೀವು ನಿಮ್ಮ ಕುಟುಂಬ, ನಿಮ್ಮ ತಂದೆ ತಾಯಿಗೆ ನೀವು ಎಷ್ಟು ಜನ ಮಕ್ಕಳು? ನಾವು 4 ಜನ. 4 ಜನ. ಅದರಲ್ಲಿ ನಿಮ್ಮ ಎಷ್ಟು? ನಾನು ಮೊದಲಿನವಳು. ನೀವು ಫಸ್ಟ್. ಅಂದರೆ ನನಗೆ ಆಗ 8 ವರ್ಷ. ನೀವು 8 ವಯಸ್ಸಿನ ಇರುವಾಗ ನಿಮ್ಮ ತಾಯಿ ತೀರಿಯೋದ್ರು. 9ನೇ ವಯಸ್ಸಲ್ಲಿ ತಂದೆ ತೀರಿಯೋದ್ರು. ಅಂದರೆ ನೀವು ಸಣ್ಣ ಮಕ್ಕಳು. ತುಂಬ ಸಣ್ಣ ವಯಸ್ಸಿನಲ್ಲಿ ತಂದೆ ತಾಯಿನ ಕಳ್ಕೊಂಡಿದ್ದೀರಿ. ಓಕೆ. ಮತ್ತು ನೀವು ಪಪ್ಪ ತೀರಿ ಹೋದ ನಂತರ ಊರಿಗೆ ಬಂದ್ರೆ ಮತ್ತೆ ನಮಗೆ ಪುನಃ ಅಜ್ಜಮ್ಮ ಕರ್ಕೊಂಡು ಬಂದರು. ಮಮ್ಮಿ ಪುನಃ ಕರ್ಕೊಂಡು, ಅದು ನಮ್ಮ ಮನೆ ಮಲ್ಪೆಯಲ್ಲಿರೋದು. ಅಲ್ಲಿ ಕರ್ಕೊಂಡು ಬಂದು ಅಲ್ಲಿ ನಮ್ಮನ್ನು ಶಾಲೆಗೆ ಹಾಕಿದ್ರು. ಶಾಲೆಗೆ ಹಾಕಿದ ಮೇಲೆ ಮತ್ತೆ ನಮ್ಮ ಪೋಕ್ರಿತನ ಮಕ್ಕಳ ಹುಡುಗರು 2 ಜನ. ಒಂದು ಸಣ್ಣ ಮಗು, ಅವನು 1 year ಬೇಬಿ, ಮಮ್ಮಿ ತೀರಿ ಹೋಗುವಾಗ. ಹಾಗೆ ನಮ್ಮನ್ನು ಮತ್ತೆ ಎಂತ ಮಾಡಿದ್ರು, ಬಿಷಪ್ ಹತ್ರ, ನಾವು ಪ್ರಾಟೆಸ್ಟೆಂಟ್ CSI ಬ್ಯಾಕ್ಗ್ರೌಂಡರವರು. ಹಾಗೆ ನಮ್ಮ ಅಜ್ಜಮ್ಮ ಬಿಷಪ್ಗೆ ಫೋನ್ ಮಾಡಿ ಹೀಗಿದ್ದಂತ. ಅದಕ್ಕೆ ಅವರು ಹೇಳಿದರು, ಕರ್ನಾಟಕದಿಂದ ನಾವು ಮಾತ್ರ ತಗೊಳ್ತೇವೆ, ಬಾಂಬೆದು ಮಹಾರಾಷ್ಟ್ರ ಅದು ಬೇರೆ ಆಗ್ತದೆ, ನೀವು ಇದನ್ನು ಕರ್ನಾಟಕ ಅಂತ ಹೇಳಿ ಮಾಡಿಸಿ ಮತ್ತೆ ನಿಮಗೆ ಮಕ್ಕಳಿಗೆ ಹಾಕುವಂತ. ಹಾಗೆ ನಾನು ಮತ್ತು ನನ್ನ ತಂಗಿ ಮಡಿಕೇರಿ ಆರ್ಫನೇಜಲ್ಲಿ ನಾವು ಕಲ್ತೇವೆ. ನನ್ನ ಸಣ್ಣ ಮಕ್ಕಳು ಸ್ವಲ್ಪ ದೊಡ್ಡ ಸಣ್ಣ ದೊಡ್ಡದಾದ್ಮೇಲೆ ನಿಮಗೆ 8 ವಯಸ್ಸಿನಲ್ಲಿ ನಿಮ್ಮ ತಾಯಿ ತೀರಿಯೋದು. ಅವಾಗ ನಿಮ್ಮ ಸಣ್ಣವರು ಯಾರು ನಿಮಗೆ? ಸಣ್ಣವರು ಇನ್ನೊಬ್ಬ ಇದ್ದ, ತಮ್ಮ ಸ್ಯಾಮ್ಯುಯಲ್ ಅಂತೇಳಿ, ಮತ್ತೆ ಇನ್ನೊಬ್ಬ ಜಾರ್ಜ್ ಅಂತ. ಮತ್ತೆ ಯಾರಿಲ್ಲ. ಮತ್ತೆ ಇನ್ನೊಂದು ತಂಗಿ ಇದ್ಲು. ತಂಗಿ ನನಗಿಂತ ನೆಕ್ಸ್ಟ್ ತಂಗಿ. ನೀವು ಫಸ್ಟ್ ಸೆಕೆಂಡ್ ನೀವು ಅಕ್ಕ ತಂಗಿ, ನಂತರ ಇಬ್ರು ತಮ್ಮಂದಿರು. ಹಾಗೆ ನಮ್ಮಿಬ್ಬರನ್ನು ಮಡಿಕೇರಿ ಆರ್ಫನೇಜ್ಗೆ, ಅವ್ರ 2 ಮಕ್ಕಳನ್ನು ಪುತ್ತೂರು ಆರ್ಫನೇಜ್ಗೆ ಹಾಕಿದ್ರು. ಹಾಗೆ ಆರ್ಫನೇಜ್ ಅಲ್ಲಿ ಬೆಳೀತಾ ಇದ್ದೆವು. ಮನೆಗೆ ಬರ್ಲಿಕ್ಕಿಲ್ಲ. ಹಾಗೆ ಮನೆಗೆ ಅಂತಲೇ ಅಜ್ಜಮ್ಮಗೆ ಆಗುದಿಲ್ಲ. ಹಾಗೆ ಅಂದ್ರೆ
ಆ ಒಂದು ಪ್ರಾಟೆಸ್ಟೆಂಟ್ ಆದ ಮೇಲೆ ಯೇಸು ಕ್ರಿಸ್ತನ ವಿಷಯ ನಮಗೆ ಗೊತ್ತಿರ್ತದೆ, ಭಯ ಭಕ್ತಿ ನಮಗೆ ಅಲ್ಲಿ ಕಲಿಸ್ತಾರೆ. ಯಾಕೆ ಆರ್ಫನೇಜ್ ಅಂತ ಅಲ್ಲ, ಹೇಳಿ ಈಗ ನಾನು ಒಂದು ವಿಷಯ ಹೇಳ್ತೇನೆ. ಈಗ ನೀವು ತಂದೆ ತಾಯಿ ಕಳ್ಕೊಂಡು ಹೌದು, ಸಣ್ಣ ವಯಸ್ಸಿನಲ್ಲೇ, ಹೌದು, ಈಗ ನಿಮ್ಮ ಅಜ್ಜಮ್ಮ ನಿಮ್ಮನ್ನು ನೋಡ್ಕೊಂಡು ಸ್ವಲ್ಪ ಸಮಯ ಅವರು ನೋಡ್ಕೊಳ್ಳಿಕ್ಕೆ ಆಗಿಲ್ಲ, ಕಷ್ಟ ಕಡೆಗೆ ನಿಮ್ಮನ್ನು ಹಾಸ್ಟೆಲ್ಗೆ ಹಾಕಿದರು. ಈಗ ನಿಮ್ಮ ತಂದೆ ತಾಯಿ ಜೊತೆಲಿರುವಾಗ ನೀವು ಸಣ್ಣ 8 ವಯಸ್ಸಿನವರೆಗೆ ಇದ್ದೀರಿ, ನಿಮ್ಮ ತಂದೆ ತಾಯಿ ಹೇಗಿದ್ರು? ದೇವರ ಭಯಭಕ್ತಿಯಲ್ಲಿ ಹೇಗಿದ್ರು? ದೇವರ ಭಯಭಕ್ತಿ ಪ್ರಾರ್ಥನೆ ಮನೆಯಲ್ಲಿ ಹೋಮ್ ಪ್ರೇಯರ್ ಅದಿತ್ತು. ಮತ್ತೆ ನಮ್ಮ ತಂದೆ ಸ್ವಲ್ಪ ಕುಡಿತಿದ್ರು, ಮಮ್ಮಿ ತುಂಬಾ ಹಾರ್ಡ್ ವರ್ಕರ್. ಏನ್ ಕೆಲಸ ಮಾಡ್ತಿದ್ರು ಪಪ್ಪ? ಪಪ್ಪ ಸಿಲ್ಕ್ ಮಿಲ್ ಅಂತ ಹೇಳಿದ್ರು ಬಾಂಬೆಯಲ್ಲಿ, ಅದರಲ್ಲಿ ಮಿಲ್ ಅಲ್ಲಿದ್ರು. ತಾಯಿ ಮನೆಯಲ್ಲಿ ಹೊಲಿತಿದ್ರು, ಟೈಲರಿಂಗ್. ಹಾಗೆ ನಮ್ಗೆ ಏನು ಕೊರತೆ ಇರಲಿಲ್ಲ, ಕೊರತೆ ಇರಲಿಲ್ಲ. ದೇವರದ ಟೈಮಲ್ಲಿ ಸಹ ಅಲ್ಲಿ ನಮ್ಗೆ ಸಣ್ಣ ಮಕ್ಕಳು, ಮತ್ತೆ ನಮಗೆ ಗೊತ್ತಾಗೋದು ರೂಮ್ ಮಾಡಿದ್ರು, ಫ್ಲಾಟ್ ಮಾಡಿದ್ರು. ಆ ಟೈಮಲ್ಲಿ ಒಂದು ಒಳ್ಳೆ ಇದ್ರಲ್ಲಿತ್ತು, ಒಂದು ಎಂತ ಹೇಳ್ತಾರೆ, ಏನು ಕೊರತೆ ಇಲ್ಲ, ಒಂದು ಒಳ್ಳೆ ಜೀವನ, ಒಳ್ಳೆ ಜೀವನ. ಆ ರೀತಿಯಲ್ಲಿ ನಾವಿದ್ದೇವೆ. ಅಂದ್ರೆ ವಯಸ್ಸು ಕೂಡ. ಮತ್ತೆ ಆಮೇಲೆ ನಮ್ಗೆ ಅದೆಲ್ಲ ಇತ್ತಲ್ಲ, ಎಲ್ಲ ನಮ್ಮ ರಿಲೇಷನ್ಸ್ನವರು ನಾನು ಸಾಕ್ತೇನೆ ಅಂತೇಳಿ ಹೇಳಿದ್ರು. ನನ್ನ ಪಪ್ಪನ ರಿಲೇಷನ್, ಮಮ್ಮಿ ರಿಲೇಷನ್. ಅಲ್ಲಿದು ನಾವು ವಿಕ್ಟೋರಿಯಾ ಚರ್ಚ್ಗೆ, ಅಲ್ಲಿ ನಮ್ಮ ಪ್ರಾಟೆಸ್ಟೆಂಟ್ ಒಂದು ರಂಗಯ್ಯ ಅಂತ ಇದ್ರು. ಆ ಅಯ್ಯ ಹೇಳಿದ್ರು, ಮಕ್ಕಳನ್ನು ಯಾರ ಹತ್ರ ಸಹ ನಾವು ಕೊಡುದಿಲ್ಲ ಅಂತ ಹೇಳಿ ಅವರನ್ನು ಆರ್ಫನೇಜಿಗೆ ಹಾಕ್ತೇವೆ. ನಮ್ಮ ಮನೆ ಪ್ಲಸ್ ನಮ್ಮದು ಫ್ಲ್ಯಾಟ್ ಎಲ್ಲ ಇತ್ತು, ಅದನ್ನೆಲ್ಲವನ್ನು ಪಾತ್ರೆ ಅದು ಇದೆಲ್ಲವನ್ನು ಅವರು ಏಲೆಮ್ ಹಾಕಿ, ಅದನ್ನೆಲ್ಲ ಏಲೆಮ್ ಹಾಕಿ ನಮಗೆ ನಮ್ಮದೆಲ್ಲ ಅಮೌಂಟನ್ನು ಕೋಆಪರೇಷನ್ ಬ್ಯಾಂಕ್ ಮಲ್ಪೆಯಲ್ಲಿ ಹಾಕಿದ್ರು, ಪಾಸ್ಬುಕ್ಕಲ್ಲಿ ಹಾಕಿಬಿಟ್ರು. ನಮಗೆ ಅದೆಲ್ಲ ಗೊತ್ತಿಲ್ಲ, ಮತ್ತೆ ನಮಗೆ ಹೇಳುವಾಗ ಗೊತ್ತಾದ. ಆಮೇಲೆ ಆರ್ಫನೇಜಿಗೆ ನಾವು ಹೋದೆವು. ಆರ್ಫನೇಜಲ್ಲಿ ಮತ್ತೆ ಅಲ್ಲಿ ನಮಗೆ ಪ್ರಾರ್ಥನೆ, ವಿದ್ಯಾಭ್ಯಾಸ ನಮ್ಮದು ಅಲ್ಲಿ 10th ಆಯಿತು. 10th ಆದ ಮೇಲೆ ಮತ್ತೆ ನರ್ಸಿಂಗಿಗೆ ಹಾಕಿದ್ದು. ಈಗ ನೀವು ಆರ್ಫನೇಜಲ್ಲಿ ಇದ್ರಿ, ಹೌದು. ಎಷ್ಟನೇ ವಯಸ್ಸಿನಿಗೂ ಆರ್ಫನೇಜ್ಗೆ ಸೇರಿದೆ? ನಾವು ಸಾಧಾರಣ 10 years. ಎಷ್ಟನೇ ಕ್ಲಾಸ್ನಲ್ಲಿ ಸೇರಿದ್ರಿ? 4th standard. 4th standard ಇರುವಾಗ ನೀವು ಆರ್ಫನೇಜ್ ಅಲ್ಲಿಗೆ ಹಾಕಿದ್ರು ಪುನಃ. ಹೌದು. ಅಂದರೆ ಮನೆಯಲ್ಲಿ ತುಂಬ ಪೋಖ್ರಿ, ಮಕ್ಕಳಾಟಿಗೆ ಅಲ್ಲ, ಮಕ್ಕಳಿರಲ್ಲ ಮನೆ ತುಂಬ ಅಂತ ಗಾದೆ. ಹಾಗೆ ಅಜ್ಜಮ್ಮ ನಿಮ್ಮ ಪೋಖರಿ ಎಲ್ಲ ನೋಡಿ ಅವರು ಕೂಡ ವಯಸ್ಸಾದವರು ಕಾಣ್ತದಲ್ಲ. ಹೌದೌದು. ಹಾಗೆ ಅವರಿಗೆ ಸಹಿಸ್ಲಿಕ್ಕೆ ಆಗಲಿ, ಅದಕ್ಕಾಗಿ ಆರ್ಫನಲ್ಲಿ ಆಗಲಿ, ಅದೇ ಅವರಿಗೆ ಸ್ತೋತ್ರ ಆಗಲಿ. ಅಂದರೆ ಬೈಬಲ್ನಲ್ಲಿ ವಚನ ಬರೆಯಲ್ಪಟ್ಟಿದೆ, ಆಕಾಶದಗಳೇ ಭೂಮಿಯ ಮೇಲೆ ನಡೆಯುವಂಥ ಪ್ರತಿ ಕಾರ್ಯಕ್ಕೊಂದು ಕ್ಲಪ್ತ ಸಮಯ ದೇವರು ಇಟ್ಟಿದ್ದಾನೆ ಅಂತ. ಅದು ಗೊತ್ತಿಲ್ಲ ನಮಗೆ. ದೇವರ ಸಮಯ ದೇವರ ಪ್ರತಿಯೊಂದು ಒಳ್ಳೆಯದನ್ನು ಮಾಡಿ ನಡೆಸ್ತಾನೆ ಅಲ್ಲ. ಹಾಗೆ ಹಾಗಾದರೆ ನೀವು 10th ತನಕ ಆರ್ಫನೇಜಲ್ಲಿ ಕಲಿಯುವಾಗ ಸಮಯದಲ್ಲಿ ಅಲ್ಲಿ ಎಲ್ಲ ಮಕ್ಕಳು ರಜೆಯಲ್ಲಿ ಹೋಗ್ತಿದ್ರು, ಎಲ್ಲಿ ತಂದೆ ತಾಯಿ ಮನೆಗೆ ಹೋಗ್ತಿದ್ರು. ತಂದೆ ತಾಯಿಗೆ ಮನೆಗೆ ಹೋಗುವಾಗ ಇಲ್ಲಿ ನಾವು ಮಾತ್ರ ಒಂದು 12 ಮಕ್ಕಳು. ಆಗ ಗ್ರೌಂಡಲ್ಲಿ ನಾನು ಬೈಬಲ್ ಓದ್ತಾ ಇದ್ದೆ. ಬೈಬಲ್ ಓದುವಾಗ ನಾನು ದೇವ್ರ ಹತ್ರ, ಅಯ್ಯೋ ಸ್ವಾಮಿ ಎಲ್ಲರೂ ಹೋಗ್ತಾ ಇದ್ದಾರೆ, ಎಲ್ಲರೂ ಹೋಗಿದ್ರು, ಹಂಗೆ ಮಮ್ಮಿ ಪಪ್ಪ ಇಲ್ಲ ಅಂತೇಳಿ. ಅಷ್ಟೊತ್ತಿಗೆ ಬೈಬಲ್ ರೆಡಿ ಮಾಡುವಾಗ 27ನೇ ಕೀರ್ತನೆ 10ನೇ ವಚನದಲ್ಲಿ ತಂದೆ ತಾಯಿಗಳನ್ನ ತೊರೆದು ಬಿಟ್ಟು ನಾನು ನಿನ್ನನ್ನು ಸೇರಿಸಿಕೊಳ್ತೀನಿ. ಆ ವಾಕ್ಯ, ಓ ನನಗೆ ನೀನಿದೆಯಲ್ಲ, ನನ್ನ ಅಪ್ಪಮ್ಮ ನೀನಲ್ಲ ಸ್ವಾಮಿ ಅಂತ ನಾನು ಆಗ ಇದು ಮಾಡಿ, ಅಂದರೆ ಎಲ್ಲ ಸಮಯದಲ್ಲಿ ಸಹ ದೇವರನ್ನು ನಾನು ಡಿಪೆಂಡ್ ಆಗ್ತಾ ಇದ್ದೆ. ಅಂದರೆ ನಿಮಗೆ ಆರ್ಫನೇಜ್ನಲ್ಲಿ ಪ್ರಾರ್ಥನೆ ಹೇಗೆ? ಪ್ರಾರ್ಥನೆ ಉಂಟು, ಬೈಬಲ್ ರೀಡಿಂಗ್ ಪ್ಲಸ್ ಆರ್ಫನೇಜಲ್ಲಿ 91ನೇ ಕೀರ್ತನೆ, 100ನೇ ಕೀರ್ತನೆ, 119 ಅದರಲ್ಲೆಲ್ಲ ಕೆಲವೆಲ್ಲ ಮುಖ್ಯ ಹೇಳ್ತಿದ್ರು. ಯಾರೆಲ್ಲ ಅದನ್ನು ರಾತ್ರಿ ಸಮಯದಲ್ಲಿ ನಮ್ಮ ಹತ್ರ ಎಲ್ಲ ಹತ್ರ ಹೇಳಿಸ್ತಿದ್ರು, ಯಾರೆಲ್ಲ ಕರೆಕ್ಟ್ ಹೇಳ್ತಾರೆ ಅವರಿಗೆ ಆ್ಯಪಲ್ ಕೊಡ್ತಿದ್ರು. ಅಂದ್ರೆ ಮಕ್ಕಳಿಗೆ ಒಂದು ಎನ್ಕರೇಜ್ ಮಾಡಲಿಕ್ಕೆ ಎಲ್ಲ. ಅದರಿಂದ ಆ ವಾಕ್ಯಗಳೆಲ್ಲ ಮನಸ್ಸಲ್ಲಿ ನೆನಪಿರ್ತದೆ ನಮ್ಮ ಇದ್ರಲ್ಲಿ. ಆ ಒಂದು ಭಯಭಕ್ತಿಯ ವಾತಾವರಣದಲ್ಲಿ ಆಗ ನಾವು ಬೆಳೆದಿದ್ದೇವೆ. ಅಂದ್ರೆ ಒಂದು ಕ್ರೈಸ್ತ ಹಿನ್ನೆಲೆಯಲ್ಲಿ ಹುಟ್ಟಿದ್ರಿ. ಹೌದು. ಅಂದ್ರೆ ಬೆಳೆ ಬರುವಂತ ಸಮಯದಲ್ಲಿ ತಂದೆ ತಾಯಿ ಇದ್ರು, ನಂತರ ಆರ್ಫನೇಜ್ ಆಯ್ತು. ಆರ್ಫನೇಜ್ ಸ್ವಲ್ಪ ಸ್ಟ್ರಿಕ್ಟ್ ಇರ್ತದೆ, ಯಾಕಂದ್ರೆ ಆರ್ಫನೇಜ್ ಅಷ್ಟೊಂದು ಸುಲಭದಲ್ಲಿ ಮಕ್ಕಳನ್ನು ಫ್ರೀ ಆಗಿ ಬಿಡುದಿಲ್ಲ. ಅಂದ್ರೆ ಅದಕ್ಕೆ ಮಕ್ಕಳನ್ನು ಆ ರೀತಿ ಎಲ್ಲ ತುಂಬಾ ಮಕ್ಕಳು ಬೇರೆ ಬೇರೆ ಹಿನ್ನೆಲೆ ಮಕ್ಕಳು ಇರುವಂತ ಸಮಯದಲ್ಲಿ ಮಕ್ಕಳನ್ನು ಸ್ವಲ್ಪ ಫ್ರೀ ಬಿಡ್ಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಕಡಿವಾಣ ಹಾಕ್ಬೇಕಾಗ್ತದೆ. ಇಲ್ಲದೆ ಒಂದೊಂದು ರೀತಿಯ ಮಕ್ಕಳು ಇರ್ತಾರೆ. ಇದು ಒಂದು ತಂದೆ ತಾಯಿ ಮಕ್ಕಳಾದ್ರೂ ಕೂಡ ತುಂಬಾ ಪೋಖರಿ ಇರ್ತಾರೆ. ಆದರೆ ಬೇರೆ ಬೇರೆ ಹಿನ್ನೆಲೆಯಿಂದ ಮಕ್ಕಳಿರುವಂಥ ನಿಮಿತ್ತ ಹಾಸ್ಟೆಲ್ನಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ನೋಡ್ಬೇಕಾಗ್ತದಲ್ಲ. ಹಾಗೆ ನಿಮ್ಮನ್ನು ಬೆಳೆಸಾದ್ರೂ ಕೂಡ ಅದರ ಮಧ್ಯದಲ್ಲಿ ದೇವರ ವಾಕ್ಯ ನಿಮಗೆ ಓದಲಿಕ್ಕೆ, ಕಲೀಲಿಕ್ಕೆ, ಬಾಯ್ಪಾಠ ಮಾಡ್ಲಿಕ್ಕೆ ಇದೆಲ್ಲ ಕೊಡ್ತಿದ್ರು. ಹೌದು. ನಿಮ್ಮ ಹಾಸ್ಟೆಲ್ ಜೀವನದಲ್ಲಿ ಹೇಗಾಗ್ತಿತ್ತು ನಿಮಗೆ? ಸಂತೋಷ ಆಗ್ತಿತ್ತು? ಹೌದು, ತುಂಬಾ ಸಂತೋಷ. ಯಾಕಂತ ಹೇಳಿದ್ರೆ ಆ ವಾತಾವರಣ, ಮಕ್ಕಳನ್ನು ನೋಡಿಕೊಳ್ಳುವ ವಾತಾವರಣ, ತಪ್ಪು ಮಾಡಿದವರಿಗೆ ಶಿಕ್ಷೆ
ಏನೋ ಒಂದು ಏನೋ ತಂದೆ ತಾಯಿಯ ವಿಷಯದಲ್ಲಿ ಮೈಂಡಿಗೆ ಬರುದಿಲ್ಲ. ಎಲ್ಲ ಮಕ್ಕಳ ಒಟ್ಟಿಗೆ ಇರುದಲ್ಲ, ಅಂದ್ರೆ 24 ಗಂಟೆ ಕೂಡ ಹಾಸ್ಟೆಲ್ ಒಟ್ಟಿಗೆ ನಾವು ಸ್ವಲ್ಪ ದೊಡ್ಡದಾದ್ಮೇಲೆ ಮಾತ್ರ ಓ ನನ್ನ ಅಪ್ಪ ಅಮ್ಮ ಇಲ್ಲ ಅಂತ. ಆದ್ರೆ ಮಕ್ಕಳು ನಮ್ಮಿಂದ ಆರ್ಫನೇಜ್ ಇಂದ ರಜೆಗೆ ಹೋಗುವಾಗ ಏನೋ ಒಂದು ಫೀಲಿಂಗ್ ಆಗ್ತದೆ. ಆದ್ರೆ ಅದು ಮರ್ತು ಹೋಗ್ತದೆ ಮಕ್ಕಳಿಗೆ, ಯಾವಾಗಲೂ ಆಟ ಮಾಡಿಕೊಂಡು ಮರ್ತು ಹೋಗ್ತದೆ. ಆರ್ಫನೇಜ್ ಅಂದ್ರೆ ಮಕ್ಕಳು 24 ಗಂಟೆ ಒಟ್ಟಿಗೆ ಇರ್ತಾರಲ್ಲ. ಹೌದು, ಇದ್ರು 12 ಮಕ್ಕಳು ಇರುವಾಗ ಅದು ಒಂದು ವಾತಾವರಣ ಬೇರೆ. ಮತ್ತೆ ಅವರೆಲ್ಲ ತಿಂಡಿ ಇಟ್ಕೊಂಡು ಬರ್ತಾರೆ. ಎಷ್ಟು ಜನ ಮಕ್ಕಳಿದ್ದು ಹಾಸ್ಟೆಲ್ ನಲ್ಲಿ? 12 ಜನ ಇದ್ರು. 42 ಮಕ್ಕಳು 42. ಅದರಲ್ಲಿ 12 ಜನ ನೀವು ಅಲ್ಲೇ ಇರ್ತಿದ್ರು ಬಂದ್ರೆ. ಈ ಆರ್ಫನೇಜ್ ಜೊತೆ ಕಲಿಯುವಂಥ ಸಮಯದಲ್ಲಿ ಅಲ್ಲಿಯ ಅಂದ್ರೆ ಹಿರಿಯರು ಅಥವಾ ಅಲ್ಲಿ ನೋಡ್ಕೊಳ್ಳೋರು ಅಪ್ಪ ಅಮ್ಮ ಅಂತ ಹೇಳ್ತಾರೆ. ಅಪ್ಪ ಅಮ್ಮ, ಅಯ್ಯಮ್ಮ ಚೆನ್ನಾಗಿದೆ ಅವಾಗ. ಹೌದೌದು. ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಿದ್ದಾರೆ ಅವರು? ತುಂಬಾ ಪ್ರೀತಿ ಮಾಡ್ತಿದ್ರು. ಮರಿಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಅದು ಸನ್ಯಾಯ ಅಂತೇಳಿ ಮಡಿಕೇರಿ ಇಲ್ಲಿ ಮುಡುಬಿದ್ರೆಯಲ್ಲಿ ಅವರಿದ್ದದ್ದು. ಮತ್ತೆ ಇನ್ನೊಂದು ಉಡುಪಿದೊಂದು ಜೋಶ್ವಯ್ಯ ಅಂತೇಳಿ ಅವರಿದ್ದದ್ದು. ಅಂದ್ರೆ ನಮ್ಗೆ ಮೇನ್ ಬೇಕಿದ್ದದ್ದು ಭಯ ಭಕ್ತಿ. ಚಿಕ್ಕದ. ನಿಮ್ಮ ತಂಗಿ? ನನ್ನ ತಂಗಿ ಮತ್ತು ನಾನು ಕಲಿತಾ ಇದ್ದೇವೆ ಇಬ್ಬರು. ಅವ್ರು ಹೇಗಿದ್ರು? ಅದೇ ಆಮೇಲೆ ಅವಳನ್ನು ನಮ್ದು ಕಲ್ತಾದ್ಮೇಲೆ ನಮಗೆ ನರ್ಸಿಂಗ್ ಹಾಕಿದ್ರಲ್ಲ, ಅವಳದ್ದು ಕಲ್ತಾದ ಮೇಲೆ ಅವರಿಗೆ ಟೀಚರ್ಸ್ ಕ್ರಶ್ ಅಂತೇಳಿ ಟ್ರೈನಿಂಗ್, ಅವ್ರದ್ದು ಟ್ರೈನಿಂಗ್ ಅಲ್ಲಿ ಕಳಿಸಿದ್ರು. ಅಲ್ಲಿ ಅವಳು ಕೆಲಸ ಮಾಡಿ ಅವಳ ಕಾಲಲ್ಲಿ ಅವಳು ನಿಂತಳು. ನಾನು ನರ್ಸಿಂಗಿಗೆ ಇಲ್ಲಿ ಬಂದೆ, ಮಿಷನ್ ಹಾಸ್ಪಿಟಲ್ಗೆ. ಎಷ್ಟು ವರ್ಷ ನಿಮಗೆ ನರ್ಸಿಂಗ್ ಕೋರ್ಸ್ ಮಾಡಿದ್ರಿ? ನಮಗೆ 2 years. ಆವಾಗ 2 years ಮಾಡಿ ಹೇಗೆ ನರ್ಸಿಂಗ್ ಮಾಡುವಾಗ ಅಂದರೆ ನಮ್ಮ ಡಿಸೈರೇ ಇವರನ್ನು, ನನ್ನ ಆಸೆ ಇತ್ತು ಮಾತ್ರ. ಅಲ್ಲಿ ಇಂಟರ್ವ್ಯೂಲ್ ಸಹ ಕೇಳಿದ್ರು, ನೀನು ಯಾಕೆ ನರ್ಸಿಂಗಿಗೆ ಬಂದಂತ. ಆಗ ನಾನು ಹೇಳಿದೆ, ನನಗೆ ಸೇವೆ ಮಾಡುವ ಆಸೆ, ಮತ್ತು ಬಿಳಿ ಬಟ್ಟೆ ಹಾಕೊಂಡು ಸೀರೆ ಉಟ್ಟುಕೊಂಡು ಆ ರೀತಿಯ ಒಂದು ಇದನ್ನು ನಾವು ಹೇಳಿದೆವು. ಯಾಕಂದರೆ ಅಂದರೆ ಆಗ ಮತ್ತೆ ಹಾಗೆ ಅದೇ ಸಂತೋಷದಲ್ಲಿ ಆ ಕೆಲಸವನ್ನು ನಾನು ತಗೊಂಡಿದ್ದೇನೆ. ಅಲ್ಲಿ ಟ್ರೈನಿಂಗ್ ಆಗುವಾಗ ಸಹ ಅದೊಂದು ವಾತಾವರಣ ಬೇರೆ ಮಿಷನ್ ಹಾಸ್ಪಿಟಲ್ದು. ಆಯ್ತು, ಅಂದ್ರೆ ಒಟ್ಟಿಗೆ ಒಂದು ಯಾವುದೇ ಅಷ್ಟೊಂದು ಕಷ್ಟಕರ ಜೀವನ ಅಲ್ಲ. ಸಂತೋಷ ಏನೋ ಖಂಡಿತ ಅಪ್ಪ ಅಮ್ಮ ಇಲ್ಲ, ಒಂದು ಕೊರತೆ ಬಿಟ್ರೆ ಬೇರೆ ಯಾವ್ದು ನಿಮ್ಗೆ ಸಮಸ್ಯೆ ಬಂದಿಲ್ಲ. ಹೌದು ಅಲ್ಲ, ಬೇರೆ ಯಾವುದಿಲ್ಲ. ಅದು ಕೂಡ ಮಕ್ಕಳು ವಾತಾವರಣ ಮನೆಗೆ ಮಕ್ಕಳು ಬರುವಾಗ ಮಾತ್ರ ಒಂದು ಯೋಚನೆ ಬರ್ತಿತ್ತು, ಯಾರಿಲ್ಲ ನಮ್ಗೆ ಅಂತ. ಮತ್ತೆ ನಿಮ್ಮ ಸಣ್ಣ ತಮ್ಮಂದಿರು ಅವರನ್ನು ಪುತ್ತೂರು ಆರ್ಫನೇಜ್ಗೆ ಹಾಕಿದ್ರು. ಆಮೇಲೆ ಸಣ್ಣವನ ಸಲ್ಲಿ ಹಾಕಿದ್ರು. ಅವನಿಗೆ ಇನ್ನೊಬ್ಬನಿಗೆ ವೆಲ್ಡಿಂಗ್ ಇದಕ್ಕೆ ಹಾಕಿದ್ರು. ಮತ್ತೆ ಸಣ್ಣವನಿಗೆ ಟೈಲರಿಂಗ್ಗೆ ಹಾಕಿದ್ರು. ಅಲ್ಲಿಂದ ಪ್ರಾಯ ಆದ ಮೇಲೆ ಹಾಕಿದ್ರು. ಅವರು ಕೂಡ ಅದರಲ್ಲೇ ಮುಂದುವರ್ತಾ ಇದ್ದಾರೆ. ಹೌದು. ಈಗ ನಿಮ್ಮ ಒಂದು ತಂಗಿ ಟೀಚರ್ ಆಗಿದ್ದಾರೆ. ಟೀಚರ್ ಆಗಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ? ಈಗ ರಿಟೈರ್ಡ್ ಆಗಿದ್ದಾರೆ. ತಮ್ಮಂದಿರು ಈಗ ಒಬ್ಬ ಇದ್ದಾನೆ, ಒಬ್ಬ ಎಕ್ಸ್ಪೈರ್ಡ್ ಆಗಿದ್ದಾನೆ, ತೀರಿ ಹೋಗಿದ್ದಾನೆ. ಈ ರೀತಿ ನಿಮ್ಮ ಜೀವನದ ಕತೆ. ನಾನು ಸಂತೋಷ ಪಡ್ತೇನೆ, ಯಾಕಂತೇಳಿದ್ರೆ ಇದನ್ನೆಲ್ಲ ಹೇಳಲಿಕ್ಕೆ. ಯಾಕಂತೇಳಿದ್ರೆ ಇದ್ದದನ್ನು ನಾವು ಅದನ್ನು ಅಂದರೆ ದೇವರ ಒಂದು ಇದನ್ನು ಹೇಳುವಂಥದ್ದು ಸಂತೋಷ ಪಡ್ತೇನೆ. ಈಗ ನೀವು ನರ್ಸಿಂಗ್ ಕಾಲೇಜ್ ಕಲಿಯುವ ತನಕ ಹೌದು, ನಿಮ್ಗೆ ಯಾವುದರಲ್ಲಿ ಕಷ್ಟ ಆಗ್ತಿತ್ತು? ಕೆಲವು ಸಮಯದಲ್ಲಿ ಅಂದರೆ ನೀವೊಂದು ತಂದೆ ತಾಯಿ ಇಲ್ಲ, ಅದು ಒಂದು ಸಮಸ್ಯೆ ಇತ್ತು, ಅಥವಾ ನಿಮಗೆ ಆತ್ಮಿಕ ಜೀವಿತದಲ್ಲಿ ಅಥವಾ ನಿಮ್ಮ ಶಾಲಾ ಜೀವಿತದಲ್ಲಿ ಏನಾದರೂ ನಿಮಗೆ ಸಮಸ್ಯೆಗಳು ಕೊರತೆಗಳು ಇರ್ತಿದ್ದ? ಕಷ್ಟಗಳು ಅಂದರೆ ಇಲ್ಲ, ಯಾವುದಿಲ್ಲ. ಹಾಸ್ಪಿಟಲ್ ಸಹ ನರ್ಸಿಂಗ್ನವರ ಒಟ್ಟಿಗೆ ನಾವು ಎಂಜಾಯ್ಮೆಂಟ್ ಮಾಡ್ತೇವೆ. ನಾನು ಎಂಜಾಯ್ ಸ್ವಲ್ಪ ಜಾಸ್ತಿ ತಮಾಷೆ ಮಾಡುವಾಗ ಅದನ್ನೇನು ಫ್ಯಾಮಿಲಿ ಆಗಿ ಸಂತೋಷ ಪಡ್ತಿದ್ದೆವು. ನಿಮಗೆ ಮದುವೆ ಆಗಿದೆ? ನಿಮಗೆ ಮದುವೆ ಆಗಿದೆ. ಎಷ್ಟು ಜನ ಮಕ್ಕಳು? 2 ಮಕ್ಕಳು. ಗಂಡ ಯಾವ ಊರಿನವರು? ಗಂಡ ಕುಕ್ಕಿಗಟ್ಟೆಯವರು. ಅವರ ಹಿನ್ನೆಲೆ? ಅವರು ಪ್ರೊಟೆಸ್ಟೆಂಟ್. ಎಲ್ಲಿ ಮದುವೆ ಆಯ್ತು ನಿಮ್ದು? ಅದು ಮದುವೆ ಅಂತಿಲ್ಲ, ಅದಕ್ಕಿಂತ ಮುಂಚೆ ಕೆಲವು ಎಲ್ಲ ನಮ್ಮ ಜೀವಿತದಲ್ಲಿ ಆಯಿತು. ಅಂದರೆ ನಾನು ನನ್ನ ರಕ್ಷಣೆಗೆ ಬಂದಿರಲಿಲ್ಲ. ಅಂದರೆ ನಿಮ್ಮದು ಮದುವೆ ಅರೇಂಜ್ ಮ್ಯಾರೇಜ್ ಅಲ್ಲ? ಅರೇಂಜ್. ನಾನು ರಕ್ಷಣೆಗೆ ಬಂದಿರಲಿಲ್ಲ. ಆದರೆ ನನ್ನ ಜೀವಿತದಲ್ಲಿ ದೇವರನ್ನು ಗಟ್ಟಿ ಇಟ್ಕೊಂಡಿದ್ದೇನೆ. ಯಾಕಂದರೆ ಫಸ್ಟ್ ಕೊಟ್ಟ ವಾಕ್ಯ ನಾನು ಅದನ್ನು ಹಿಡ್ಕೊಂಡಿದ್ದೇನೆ. ತಂದೆ ತಾಯಿ ನಾನು ತೊರೆದು ಬಿಟ್ಟರೆ ನಾನು ಸೇರಿಸಿಕೊಂಡು ಆ ವಾಕ್ಯ ನಾನು ಇಟ್ಕೊಂಡಿದ್ದೇನೆ. ಆಮೇಲೆ ಒಂದು ದಿವಸ ನಾನು ಹೀಗೆ ಇರುವಾಗ ನಾನು ನನ್ನ ಬ್ಯಾಚ್ನಲ್ಲೆಲ್ಲ ಮದುವೆ ಆಗ್ತಾ ಇತ್ತು. ಮದುವೆ ಆಗುವಾಗ ಅಲ್ಲಿ ಪುನಃ ನನಗೆ ಬಂತು, ನಿಂಗೆ ಯಾರು ಗಂಡು ಹುಡುಕುತ್ತಾರೆ? ಕೂಡಲೇ ನಾನೆಂತ ಮಾಡಿದೆ, ಅನಿಸಿಕೆ. ಹೌದು, ಅನಿಸಿಕೆ ಅಂದ್ರೆ ಅದು ಬರ್ತದಲ್ಲ ಯೌವನ ಪ್ರಾಯದಲ್ಲಿ. 20-21 years ಅದು ಜೊತೆಯಲ್ಲಿ ಇದ್ದವರ ಮದುವೆ ಹೋಗುವಾಗ. ಹೌದು, ನಮ್ಗೆ ಯಾರಿಲ್ಲ. ಅಷ್ಟೊತ್ತಿಗೆ ನಾನು ಮತ್ತೆ ನಮ್ಮ ಹಾಸ್ಟೆಲಲ್ಲಿ ರೂಮಿಗೆ ಹೋಗಿ ನಾನು ಮೊಣಕಾಲು ದೇವ್ರ ಹತ್ರ ಹೇಳಿದೆ, ಸ್ವಾಮಿ ನನಗೆ ನಿನ್ನ ಭಯಭಕ್ತಿಯುಳ್ಳ ಹುಡುಗ ನನಗೆ ಬೇಕು ಅಂತ ಹಾಗೆ ಹೇಳಿದೆ. ಹಾಗೆ ಆದ ಮೇಲೆ ಮತ್ತೆ ನನ್ನದು
ಒಂದು ಸ್ವಲ್ಪ ಸಮಯ ನನ್ನ ಫ್ರೆಂಡ್ ಒಬ್ಬಳು ಹೇಳಿದ್ಲು, ಐಡಾ ನನ್ನ ದೊಡ್ಡಪ್ಪನ ಮಗ ಒಬ್ಬ ದುಬೈಲಿದ್ದ, ನೀನು ಮದುವೆ ಆಗ್ತೀಯ ಕೇಳಿದ್ರು. ನಾನು ಹೇಳಿದೆ ದೇವರ ಭಯಭಕ್ತಿಯಲ್ಲಿ ಹೇಗಿದ್ದಾರೆ ಕೇಳಿದೆ. ಅದಕ್ಕೆ ಅವರು ಬಾಂಬೆಯಿಂದ ಬ್ಲೂ ಸ್ಟಾರ್ ಕಂಪನಿಯಿಂದ ಅಲ್ಲಿಗೆ ಹೋದರು. ಆಯಿತು, ದೇವರ ಚಿತ್ತ ಇದ್ರೆ ನಾನು ಆಗ್ತೇನೆ ಅಂತ ಹೇಳಿದೆ. ಓಕೆ ಅಂತೇಳಿ ಮತ್ತೆ ನಾನು ನನಗೆ ಮದುವೆ ಮಾಡ್ಲಿಕ್ಕೆ ಸಹ ಮುಂದೆ ಹೋಗ್ಲಿಕ್ಕೆ ಯಾರಿಲ್ಲ, ಒಂದು ಆಂಟಿ ಮಾತ್ರ, ಅವರು ಹುಬ್ಳಿಯಲ್ಲಿರೋದು. ಮತ್ತೆ ನಾನೆಂತ ಮಾಡಿದೆ, ಆಯಿತು ಮದುವೆ ಹಾಗಾದರೆ ನಿಮ್ಗೆ ಆಯಿತು, ನನ್ನ ಫೋಟೋ ಅವರಿಗೆ ಕಳಿಸಿದ, ಅವರ ಫೋಟೋ ನಮಗೆ ಬಂತು. ಹಾಗೆ ಒಬ್ಬರಿಗೊಬ್ಬರು ನಾವು ನೋಡಿಕೊಂಡು ನಾನು ಸಹ ಒಪ್ಪಿದ್ದೇನೆ, ಅವರು ಸಹ ಒಪ್ಪಿದ್ರು. ಹಾಗೆ ಅವರೆಂತ ಹೇಳಿದರು, ನಾನು ಊರಿಗೆ ಬರ್ತಾ ಇದ್ದೇನೆ, ನನಗೆ 2 ತಿಂಗಳು ಮಾತ್ರ ರಜೆ, ಎಂಗೇಜ್ಮೆಂಟ್ ಮಾಡಿ ಬಿಡುವ ಅಂತ ಹೇಳಿದರು. ಎಂಗೇಜ್ಮೆಂಟ್ ಮಾಡಲಿಕ್ಕೆ ಯಾರು ಮುಂದೆ ಹೋಗ್ತಾರೆ ನಮ್ಮಲ್ಲಿ? ಯಾರಿಲ್ಲ. ನಾನು ಬಂದೆ ಅಜಮತ. ಅಲ್ಲ, ಯಾರಿಲ್ಲ ಅಂದ್ರೆ ನಿಮ್ಮ ತಂದೆ ಸೈಡ್ ನಲ್ಲಿ, ತಾಯಿ ಸೈಡ್ ನಲ್ಲಿ ಯಾರು ಮುಂದೆ ಬರುವವರಿಲ್ಲ. ಇದ್ದಾರೆ ಹತ್ತಿರದಲ್ಲಿ ಮಕ್ಕಳು ನೋಡ್ತಾರಲ್ಲ, ಅಂದ್ರೆ ಅವರು ಬಂದ್ರೆ ಜವಾಬ್ದಾರಿ ವಹಿಸಬೇಕು, ಅದೆಲ್ಲ ಇರ್ತದಲ್ಲ. ಮತ್ತೆ ಲಾಸ್ಟಿಗೆ ನಾನು ಅಜ್ಜಮ್ಮ ಹತ್ರ ಬಂದು ಹೇಳಿದೆ, ಅಜ್ಜಮ್ಮ ಹೀಗೆ ಅವರು ಎಂಗೇಜ್ಮೆಂಟ್ ಮಾಡ್ಲಿಕ್ಕೆ ಅವು ಮಗ ಅಂಚಂಡ ಎಂಗೇಜ್ಮೆಂಟ್ ತುಳುಟು ಕನ್ನೊಳ್ಳಿಯತ್ತೆ, ಎಂಗೇಜ್ಮೆಂಟ್ ಮಾಡುವ ಅಂತ ಹೇಳಿದ್ರು. ಅಲ್ಲಿ ಹೋಗಿ ನನ್ನದು ಅಜಮ್ಮದು ತಮ್ಮ ಒಬ್ಬ ಬಾಸಲ್ ಮಿಷನ್ ಚರ್ಚ್ದು ಯಾರು ಎಲ್ಡರ್ ಹಿರಿಯರ್ ಅವ್ರ ಹತ್ರ ಹೋಗಿ ಹೇಳ್ದೆ, ಅಜ್ಜಯ್ಯ ನನಗೆ ಎಂಗೇಜ್ಮೆಂಟಿಗೆ ಸೈನ್ ಆಗ್ತಿರಂತ. ಆಗ ಅವರು, ನಾನು ಹಾಕ್ಲಿಕ್ಕೆ ಆಗುದಿಲ್ಲ, ಅವನಲ್ಲಿದ್ದಾನೆ, ನೀನು ಇಲ್ಲಿದ್ದಿ, ಅವನಿನನ್ನು ಪರ್ಸನಲಾಗಿ ನೋಡಲಿಲ್ಲ, ನಾಳೆ ನೀನು ಅವನನ್ನು ಬೇಡ ಅಂತ ಹೇಳಿದ್ರೆ ಅವರು ಹೇಳು ಸರಿ ಲೋಕದ ರೀತಿಯಲ್ಲಿ, ಆದರೆ ನನ್ನ ಜೀವಿತದಲ್ಲಿ ನನಗೆ ಸ್ವಾಮಿ ಹುಡುಕಿದದ್ದು. ಹಾಗಾಗಿ ಹೌದು, ನನಗೆ ನನ್ನ ದೇವರು ಆಯ್ತು ಅಜ್ಜಯ್ಯ, ನಿಮಗೆ ಆಗದಿದ್ರೆ ತೊಂದರೆ ಇಲ್ಲ, ನನ್ನ ದೇವರು ನನಗೆ ಹುಡುಕುತ್ತಾನೆ ಅಂತೇಳಿ ಹೇಳಿದೆ, ಇದು ಮಾಡ್ತಾರೆ ಅಂತೇಳಿ. ಅಲ್ಲಿ ಎಂತಾಯ್ತು, ಅಲ್ಲಿ ನನ್ನ ಹಸ್ಬೆಂಡ್ ಹತ್ರ ಒಬ್ಬರ ಅಂಕಲ್ ಇದ್ರು. ಆ ಅಂಕಲ್ ನನ್ನ ತಂದೆಯ ರಿಲೇಷನ್. ಇವರೆಂತ ಮಾಡಿದ್ರು, ಅಂಕಲ್ ಊರಿನಲ್ಲಿ ನಂಗೆ ಒಂದು ಹುಡುಗಿಯನ್ನು ನೋಡಿದ್ದಾರೆ ಅಂತ ಹೇಳಿ ಆ ಫೋಟೋ ತೋರಿಸಿದ್ರು. ಆ ಫೋಟೋ ನೋಡಿದ ಕೂಡಲೇ ಅವರನ್ನು ಅಪ್ಪಿ ಹಿಡಿದು ಕೂಗಿದ್ರಂತೆ, ಅಯ್ಯೋ ಮಗ, ಈ ಮಗಳನ್ನೇ ನಾನು ನಿಂಗೆ ಮಾಡ್ಬೇಕಂತ ಇತ್ತು. ಅದಕ್ಕೆ ಅವ್ರು ಹೇಳಿದ್ರಂತೆ, ಅವಳಿಗೆ ಎಂಗೇಜ್ಮೆಂಟ್ ಮಾಡ್ಬೇಕಂತ ನಾನಿದ್ದೇನೆ, ಆದರೆ ಇವರು ಯಾರು ಮುಂದೆ ಬರ್ತಾ ಇಲ್ಲ. ಅದಕ್ಕೆ ಅಂಕಲ್ ಹೇಳಿದ್ರಂತೆ, ಅಯ್ಯೋ ಮಗ, ನೀನೇನು ಬೇಸರ ಬೇಡ, ನಾನು ಹೋಗ್ತೇನೆ ಅಂತೇಳಿ ಅವರು ಫ್ಯಾಮಿಲಿಯಾಗಿ ಬಂದು ನಮಗೆ ಎಂಗೇಜ್ಮೆಂಟ್ ಆಯಿತು. ಎಂಗೇಜ್ಮೆಂಟ್ ಅಲ್ಲಿ ಅವರಲ್ಲಿ ಹೌದು, ಲೆಟ್ರಲ್ಲಿ ಅದು ಮುಂಚೆ ಹಾಗೆ ಅಲ್ಲ, ಹಾಗೆ ಲೆಟ್ರಲ್ಲಿ ಎಂಗೇಜ್ಮೆಂಟ್ ಆಯಿತು. ಆಮೇಲೆ ನಮಗೆ ಅವರು ಬಂದ ಮೇಲೆ ಮದುವೆ ಆಯಿತು. ಮದುವೆ ಆದದ್ದು ಸರ್ ಹಂಗೆ ಹೇಗೆ ಅಂತ ಗೊತ್ತಿಲ್ಲ, ಅಂದರೆ ಅಷ್ಟು ಒಂದು ದೇವರ ಒಂದು ಇದರಲ್ಲೇ ಆಯಿತು, ದೇವರ ಸಹಾಯ. ಮದುವೆ ಆದ ಮೇಲೆ ಮತ್ತೆ ನಾನು ಅತ್ತೆ ಮನೆಗೆ ಬಂದೆ ಅಲ್ಲ. ಮತ್ತೆ ಎಂತ ಅತ್ತೆ ಮನೆಗೆ ಅಂದರೆ ಮದುವೆ ಜನರಿದ್ರು, ಮದುವೆಗೆ ಇದ್ರು, ಗ್ರ್ಯಾಂಡ್ ಆಗಿತ್ತು, ಕ್ರಿಶ್ಚಿಯನ್ ಹೈಸ್ಕೂಲಲ್ಲಿ ಗ್ರ್ಯಾಂಡ್ ಆಗಿತ್ತು. ಓಕೆ, ಹಾಗೆ ನಿಮ್ಮ ಮದುವೆ ಕತೆ. ಆಮೇಲೆ ಅಂದರೆ ಅವರು ಅಂದರೆ ನಿಮ್ಮ ಹಸ್ಬೆಂಡ್ ಗಲ್ಫ್ನಲ್ಲಿದ್ದರು, ಮದುವೆ ಆದ ನಂತರ ಅವರು ತಿರುಗಿ ಹೋದರು. ಹೌದು, ಮದುವೆ ಆದ ನಂತರ ನಿಮಗೆ ಏನಾದರೂ ಹೋಗ್ಲಿಕ್ಕೆ ಅವಕಾಶ ಇತ್ತಾ ಗಲ್ಫಿಗೆ? ನಮಗೆ ಆ ಟೈಮಲ್ಲೆಲ್ಲ ಹೋಗುವಂಥದ್ದೆಲ್ಲ ಸ್ವಲ್ಪ ಕಷ್ಟ ಆಗಿದೆ, ಆದರೆ ನಾನು ನರ್ಸಿಂಗರ್ ಇದ್ದೆ ಅಲ್ಲ, ಹೋಗ್ಲಿಕ್ಕೆ ಆಗಲಿಲ್ಲ ನನಗೆ. ನಾನು ಇಲ್ಲಿ ಮಿಷನ್ ಹಾಸ್ಪಿಟಲಲ್ಲೇ ಇದು ಮಾಡ್ತಾ ಇದ್ದದ್ದು. ಅಂದರೆ ನೀವು ಮದುವೆ ಆಗುವಾಗ ನೀವು ನರ್ಸಿಂಗ್ ಕಲಿತಾಗಿದೆ, ಜಾಬ್ ಅಲ್ಲೇ ಮಿಷನ್ ಹಾಸ್ಪಿಟಲಲ್ಲಿ, ಉಡುಪಿ ಮಿಷನ್ ಹಾಸ್ಪಿಟಲೇ ಮಾಡ್ತಿದ್ರಿ. ಓಕೆ, ಹಾಂ. ಮದುವೆ ಆಗಿ ಎಷ್ಟಾದ ನಂತರ ಮಕ್ಕಳಾದ್ರೆ ನಿಮಗೆ? ಮದುವೆ ಆದ ನಂತರ ನನ್ನ ಹಸ್ಬೆಂಡ್ ಮದುವೆ ಆಗಿ ಹೋದರು. 2 ವರ್ಷದ ನಂತರ ಬಂದರು. ಬಂದ ಮೇಲೆ ನಾವು ಮತ್ತೆ ಅವರಿಗೊಂದು ಸರ್ಜರಿ ಆಯಿತು. ಸರ್ಜರಿ ಆದ ಮೇಲೆ ನನಗೆ ಮಗುವಾಯಿತು. ಮಗು ಆದ ಮೇಲೆ ನೆಕ್ಸ್ಟ್ ಈಗ ಅದಕ್ಕಿಂತ ಮುಂಚೆ ನಾನೆಂತ ಮಾಡಿದೆ, ನನಗೆ ಅಂದರೆ ನನ್ನ ತಮ್ಮ ತಂಗಿದೆಲ್ಲ ಬರಲಿಕ್ಕೆ ಇದು ಇಲ್ಲಲ್ಲ ಅಂತ, ಬರಲಿಕ್ಕೆ ಅವರಿಗೆ ಪ್ರಾಬ್ಲಮ್. ಅದಕ್ಕೆ ನಾನು ಎಂತ ಮಾಡಿದೆ, ನಾನು ದೇವ್ರ ಹತ್ರ ಹೇಳಿದೆ, ಸ್ವಾಮಿ ನನಗೊಂದು ಮನೆ ಕೊಡು ಹೇಳಿದೆ. ಅದು ಮನೆ ಕೊಡು ಅಂತ ಹೇಳಿದ ಕೂಡಲೇ ಆಗ ಒಂದು ಸ್ವರ ನನಗೆ ಹೇಳಿತ್ತು, ನೀನು ಮೊದಲು ಮನೆ ಕೇಳಬೇಡ, ಮೊದಲು ಮಗು ಕೇಳು ಅಂತ. ಯಾಕಂದರೆ ಮಗು ಇದ್ದರೆ ಒಂದು ಫ್ಯಾಮಿಲಿಯಲ್ಲಿ ನಾನು ಕೂತ್ಕೊಳಿಸ್ತಾರೆ, ಎಷ್ಟು ಚಂದ ಒಂದು ಆ ಟೈಮಲ್ಲಿ ಆ ಅನುಭವ ಹಾಗೆ ಹೇಳ್ತು. ಅದಕ್ಕೆ ನಾನು ಅಯ್ಯೋ ಹೌದಲ್ಲ ಸ್ವಾಮಿ, ನನಗೆ ಮಗು ಕೊಡು ಹೇಳಿದೆ. ಹಾಗೆ ಅವರು ಅಲ್ಲಿಗೆ ಹೋದ್ರು, ಎಲ್ಲಿಗೆ ಗಲ್ಫಿಗೆ ಹೋಗಿ ಬಂದ ಮೇಲೆ ಸರ್ಜರಿ ಆಯಿತು. ಸರ್ಜರಿ ಆದ ನೆಕ್ಸ್ಟ್ ಅವ್ರು ಹೋಗುವ ಟೈಮಲ್ಲಿ ನಾನು ಕನ್ಸೀವ್ ಆದೆ. ಈಗ ನನಗೆ ಮಗು ಬಂತು, ಈಗ ನಾನು ದೇವರ ಹತ್ರ ಮನೆ ಕೇಳಬೇಕಾಗ್ತದೆ. ಅಷ್ಟೊತ್ತಿಗೆ ನನ್ನ ತಮ್ಮ ತಂಗಿಂದ್ರಲ್ಲಿ ಬಂದರು, ನಾನು ದೇವ್ರ ಹತ್ರ ಹೇಳಿದೆ, ಅಯ್ಯೋ ಸ್ವಾಮಿ ನನಗೊಂದು ಮನೆ ಬೇಕಲ್ಲ ಈಗ ಅಂತ ಹೇಳಿದೆ. ನಾನು ಯಾವಾಗಲೂ ಬಂದು ಹಾಸ್ಪಿಟಲ್, ನರ್ಸಸ್ ಹಾಸ್ಪಿಟಲಲ್ಲಿ ನನ್ನ ಫ್ರೆಂಡ್ ಒಬ್ಬರಿದ್ದರು, ಅವ್ರ ಹೆಸರು ಜಯಂತಿ ಅಂತೇಳಿ. ತುಂಬ ಅಂದರೆ ನನಗೆ ಪ್ರತಿಯೊಂದು ಸಮಯದಲ್ಲಿ ತಾಯಿ ಹಾಗೆ
ನನಗೆ ಯಾರಿಲ್ಲ ಅಂತ ಅವ್ರಿಗೆ ಗೊತ್ತುಂಟು. ತಾಯಿ ಹಾಗೆ ನನಗೆ ಎಲ್ಲವನ್ನು ಅವರು ಇದು ಮಾಡೋದು, ಯಾಕೆ ಎಂತ ಮಾಡ್ತಿ, ಕೂಗುದು ಯಾಕೆ ನೀನು, ಏನೋ ಪ್ರಾಬ್ಲಮ್ ನನ್ನ ಕೂಗ್ತಾರೆ. ಹಾಗೆ ಯಾಕೆ ಕೂಗು, ನನಗೆ ಹೀಗೆ ಹೀಗೆ ಒಂದು ಮನೆ ಬೇಕಿತ್ತು, ನನಗೆ ಮನೆ ಇಲ್ಲ ಅಂತ ತಮ್ಮ ತಂಗಿ ಬಂದು ಕೂತ್ಕೊಳ್ಳಿಕ್ಕಿಂತ. ಆಗ ಅವ್ರು ಹೇಳಿದರು, ನನ್ನ ಮನೆ ಹತ್ರ ಒಂದು ಜಾಗ ಉಂಟು, ನಿಮಗೆ ಬೇಕಾ ಕೇಳಿದರು, ಬ್ರಹ್ಮಾವರದಲ್ಲಿ. ಅದಕ್ಕೆ ನಾನು ಹೇಳಿದೆ, ಹೇಗೂ ನೀವು ನನ್ನ ಮನೆ ಹತ್ರ ಅಂತ ಹೇಳಿದ್ರೆ, ಹೇಗೂ ನೀವು ಹತ್ತಿರ ಇದ್ದೀರಲ್ಲ, ಆಯ್ತಾಯ್ತು ಅಂತ ಹೇಳಿದೆ. ಆ ಮಂಡೆ ನಂಗೆ ಮನಸ್ಸು ನನಗೆ ಬರಲಿಲ್ಲ, ಯಾಕೆ ಅವ್ರು ಮದುವೆ ಆಗಿ ಹೋಗ್ತಾರೆ ಅಂತೇಳಿ ಮೈಂಡಲ್ಲಿಲ್ಲ. ಆದರೆ ನೀವು ಇದ್ದೀರಲ್ಲ ಅಂತೇಳಿ ಆಯ್ತು ಅಂತೇಳಿ. ಹಾಗೆ ಅವರ ತಮ್ಮ ಅಲ್ಲಿ ಮನೆ ಕಟ್ಟಿದ್ರು. ಆದರೆ ಒಂದು ನಾನು ಆ ಮನೆ ಕಟ್ಟುವಾಗ ನಾನು ದೇವರ ಹತ್ರ ಹೇಳಿದೆ, ಸ್ವಾಮಿ ನಾನು ಮನೆ, ಅವ್ರು ಗಾರೆ ಎಲ್ಲ ಮಾಡ್ತಾ ಇದ್ರು. ಆಗ ನಾನು ಒಂದು ಹಾಲ್ ಉಂಟು, ಆ ಹಾಲ್ ಹತ್ರ ನಿಂತ್ಕೊಂಡು ನಾನು ದೇವ್ರ ಹತ್ರ ಹೇಳಿದೆ, ಸ್ವಾಮಿ ಈ ಮನೇಲಿ ನಾನು TV, ಫ್ರಿಡ್ಜ್, ಅದು ಬೇಕು ಇದು ಬೇಕು, ನಿನ್ನ ಹತ್ರ ಎಂತ ಕೇಳೋದಿಲ್ಲ, ಈ ಮನೇಲಿ ತುಂಬ ಜನ ಬಂದು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದೆ. ಹಾಗೆ ಆಯಿತು, ಮನೆಯೆಲ್ಲ ಆಯಿತು, ಎಲ್ಲ ಆಯಿತು. ಆಮೇಲೆ ನಾನು ಇಲ್ಲಿ KMCಗೆ ಜಾಯ್ನ್ ಆದೆ. ಮಣಿಪಾಲಗೆ ನಾನು ಇಲ್ಲಿಂದ ಮಣಿಪಾಲಕ್ಕೆ ಹೋದೆ. ಮಣಿಪಾಲಕ್ಕೆ ಹೋದ ಮೇಲೆ ಲಾಸ್ಟಿಗೆ ನನಗೀಗ ಮನೆ ಆದ ಮೇಲೆ ಲಾಸ್ಟಿಗೆ ನನ್ನ ಮಗುವನ್ನು ಇವರು ನೋಡ್ತಾ ಇದ್ರು, ಯಾರು ನನ್ನ ಅತ್ತೆ ನೋಡ್ತಾ ಇದ್ರಲ್ಲ. ನೋಡ್ತಾ ಇರುವಾಗ ನನ್ನ ಹಸ್ಬೆಂಡ್ ಹೇಳಿದ್ರು, ನೀನು ಕೆಲಸ ಬಿಟ್ಟು ಮನೆಯಲ್ಲಿರು, ಮಗು ನೋಡ್ಲಿಕ್ಕೆ ಕಷ್ಟ ಆಗ್ತದಲ್ಲ ಮನೆಯಲ್ಲಿ ಅಂತ ಹೇಳಿದ್ರು. ನಾನು ಮತ್ತೆ ರೆಸಿಗ್ನೇಷನ್ ಕೊಡಲಿಕ್ಕೆ ನಾನು ಹೋದೆ. ಅಷ್ಟೊತ್ತಿಗೆ ಅಲ್ಲಿ ಒಂದು ಮನೋರಮ ಸಿಸ್ಟರ್ ಅಂತ ಇದ್ರು. ಎಲ್ಲಿಗೆ ಹೋಗ್ತೀನಿ ನೀನು ಕೇಳಿದ್ರು. ನಾನು ರೆಸಿಗ್ನೇಷನ್ ಕೊಡ್ಲಿಕ್ಕೆ ಹೋಗ್ತೇನೆ. ಎಂತಕ್ಕೆ ರೆಸಿಗ್ನೇಷನ್? ನನಗೆ ಹೀಗೆ ಆಗ್ತದೆ, ಪ್ರಾಬ್ಲಮ್ ಉಂಟು, ನಿಮಗೆ ತಲೆ ಸರಿ ಇಲ್ಲವ, ಬಾ ಅಂಥೇಳಿ ನನ್ನನ್ನು MD ಹತ್ರ ವ್ಯಾಲ್ಯೂ ಅಲ್ಲಿ ಕರ್ಕೊಂಡು ಹೋದ್ರು. ಈ ಸಿಸ್ಟರನ್ನು ನಾನು ತಿಮ್ಮೆಪೈ ಹಾಸ್ಪಿಟಲಿಗೆ ನಾನು ಹಾಕ್ತೇನೆ ಅಂತೇಳಿ. ಹಾಗೆ ಉಡುಪಿಗೆ ನಾನು ಬಂದೆ. ಕುಕ್ಕಿಕಟ್ಟೆಗೆ ಉಡುಪಿಗೆ ಹತ್ತಿರ ಆಯಿತು, ಅಲ್ಲಿಗೆ ಬಂದೆ. ಅಂದರೆ ಎಲ್ಲವೂ ನಾನು ಹೇಳುದು ದೇವ್ರ ಹತ್ರ, ಪ್ರತಿಯೊಂದು ಸ್ಟೆಪ್ಪಲ್ಲಿ ಕರ್ತನ ಹಸ್ತನ ನನ್ನ ಮೇಲೆ ಇತ್ತು. ನಾನು ಮತ್ತೆ ಹಾಗೆ ಆದ ಮೇಲೆ ಮತ್ತೆ ನಾನು ಇದಕ್ಕೆ ಹೋದೆ, ಎಲ್ಲಿಗೆ, ತಿಮ್ಮೆಪೈಗೆ ಬಂದೆ. ತಿಮ್ಮೆಪೈಗೆ ಬಂದ ಮೇಲೆ ನನಗೆ ಮನೆ ಆಯಿತು. ಅಲ್ಲಿ ನಾನು ಹೋಗಿ ಬರುವುದರ ನನಗೆ ಎಲ್ಲ ಒಳ್ಳೆ ರೀತಿಯಲ್ಲಿ ಒಂದು ವಾಕ್ಯ ವಚನ ಹೇಗೆ ಹೇಳ್ತದೆ, ಯೆಹೋವನ ಸರ್ವೋತ್ತಮನದ ಅನುಭವ ಸವಿದ ಅಲ್ಲ, ಅಂದರೆ ದೇವರು ಒಳ್ಳೆಯವನಂತ ನಾವು ಅನುಭವಿಸುವಂಥ ಅನುಭವ ಅದೇ ಹೇಳ್ತದೆ ದೇವರು ಎಷ್ಟು ಒಳ್ಳೆಯವನಂತ ಅಲ್ಲ. ಆ ರೀತಿ ನಿಮಗೆ ಮನೆ ವ್ಯವಸ್ಥೆ ಆಯಿತು. ಮನೆ ವ್ಯವಸ್ಥೆ ಆದಮೇಲೆ ನನ್ನ ಮನೆಯಲ್ಲಿ ಒಬ್ಬಳು ನಾದಿನಿದ್ಲು, ಮದುವೆ ಆಗಲಿಲ್ಲ. ಅವಳನ್ನು ನನ್ನ ಮನೆಯಲ್ಲಿ ಇಟ್ಟು ಬರಲಿಕ್ಕೆ ಹೇಳಿದ್ಮೇಲೆ. ನಿಮ್ಮ ಹಸ್ಬೆಂಡ್ಗೆ ಎಷ್ಟು ಜನ? ಅವರು 7 ಜನ ಮಕ್ಕಳು. 7 ಜನ, 5 ಜನ ಹುಡುಗರು, 2 ಹುಡುಗಿಯರು. ಅದರಲ್ಲಿ ಇವರು ಸೆಕೆಂಡ್. ಅಂದರೆ ನೀವು ಮದುವೆ ಆಗುವಾಗ ನಿಮ್ಮ ಮಾವ ಅತ್ತೆ ಇಬ್ಬರು ಇದ್ರು. ಹೀಗಿದ್ದಾರೆ? ತುಂಬ ಪ್ರೇಯರ್ ಲೈಫ್ನವರು, ಕುಟುಂಬವೇ ಪ್ರಾರ್ಥನೆಯ ಜೀವಿತದವರು. ಅವರು ಬ್ರಹ್ಮವರದವರು? ಇಲ್ಲ, ಕುಕ್ಕಿಕಟ್ಟೆ. ಅವರು ಕುಕ್ಕಿಕಟ್ಟೆಯವರು. ನಮ್ಮ ಮನೆ ಈಗ ಬ್ರಹ್ಮವರ, ಮುಂಚೆ ನನ್ನದು. ನೀವು ಅವರು ಕುಕ್ಕಿಕಟ್ಟೆ, ನೀವು ಮಲ್ಪೆಯವರು? ಹೌದು. ಹಾಗೆ. ಸಿಸ್ಟರ್, ಈಗ ಇದೆಲ್ಲ ಆಯಿತು, ಇದೆಲ್ಲ ನಾವು ನೋಡ್ತಾ ಇದ್ದೇವೆ. ಅನೇಕ ಅದರ ಮಧ್ಯದಲ್ಲಿ ಅನೇಕ ಅನುಭವಗಳನ್ನ ಅನುಭವಿಸಿರ್ಬೋದು ನೀವು. ಅದು ಎಲ್ಲ ಕೆಲವು ಸತಿ ಅವರು ಅದು ಕೂಡ ಹೊರಗೆ ಬರೋದಿಲ್ಲ ಅಲ್ಲ. ಅಂದರೆ ಅನೇಕ ಸಂಗತಿ ಇದೆ. ಅಂದರೆ ಹೇಗೆ ನೀವು ಸಣ್ಣದ್ರಿಂದ ಅಪ್ಪ ತಾಯಿ ತಂದೆ ತಾಯಿನ ಕಳ್ಕೊಂಡ್ರಿ, ಅದು ಬೆಳೆದು ಬಂದಂಥ ಅನೇಕ ಕಷ್ಟ ಜೀವಿತ ಇರ್ತದೆ. ಅದು ನಾವು ಹೇಳುವಷ್ಟು ಸುಲಭ ಇಲ್ಲ. ಯಾಕಂದರೆ ನೀವು ಹೇಳ್ತೀರಿ ಮಕ್ಕಳು ಮನೆಗೆ ಹೋಗೋದ್ರ ಮನಸ್ಸಿಗೊಂದು ಬಂದರೆ ಅದರಷ್ಟು ದುಃಖ ಬೇರೆ ಯಾವುದಿಲ್ಲ. ಅದು ಅನುಭವಿಸರಿಗೆ ಮಾತ್ರ ಅದು ಗೊತ್ತು ಅಲ್ಲ. ಆ ರೀತಿ ಅದರಲ್ಲಿ ಒಂದು ಆದರಣೆ ದೇವರು ಒಂದು ಕೊಡ್ತಾನೆ. ದೇವರು ಆಲ್ರೆಡಿ ಆ ವಚನ ಮೂಲಕ ದೇವರು ನಿಮಗೆ ಮಾತಾಡಿದ. ಹೌದು, ಅದರ ಮೂಲಕ ನಿಮಗೆ ಆದರಣೆ ಸಿಕ್ಕಿದೆ. ಅದರ ಮೂಲಕ ಆ ವಚನ ಹಿಡ್ಕೊಂಡೇ ನೀವು ಜೀವಿಸ್ತಾ ಇದ್ದೀರಿ ಅಲ್ಲ. ಸಿಸ್ಟರ್, ನೀವು ಇಷ್ಟು ಎಲ್ಲ ಆಯಿತು, ಎಲ್ಲ ಕಾಶ್, ನೀವು ಇದರ ಮಧ್ಯದಲ್ಲಿ ಅಂದರೆ ನೀವು ಕ್ರಿಶ್ಚಿಯನ್ ಅಂತ ಹೆಸರಿದೆ ನಿಮಗೆ, ಎಲ್ಲ ಮಾಡ್ತಿದ್ರಿ, ಪ್ರೊಟೆಸ್ಟೆಂಟ್ ಆಗಿದೆ. ನೀವು ಸತ್ಯ ನಿಮ್ಗೆ ಹೇಗೆ ಗೊತ್ತಾ, ಯಾವಾಗ ಗೊತ್ತಾ ನಿಮ್ಗೆ ಕರೆಕ್ಟಾಗಿ ಸತ್ಯದ ವಿಷಯದಲ್ಲಿ, ಕ್ರಿಸ್ತನ ವಿಷಯದಲ್ಲಿ? ಹೌದು, ಸತ್ಯದ ವಿಷಯ ನಾನು KMCಗೆ ಹೋಗಿದ್ದೆಲ್ಲ, ನನ್ನ ಮನೆ ಆಯಿತು. ಅಲ್ಲಿ ಇದರಲ್ಲಿರುವಾಗ, KMCಲಿರುವಾಗ ನಮ್ಮ ಹತ್ತಿರದಲ್ಲಿ ನಮ್ಮ ರೂಮಲ್ಲಿ ನನ್ನ ಫ್ರೆಂಡ್ ಒಬ್ಬಳಿದ್ದಾಳೆ. ಅವಳು ಜೆಸ್ಸಿಂತ. ಅಂದರೆ ನಾವು ಭಯಭಕ್ತಿಲೆಲ್ಲ, ಅವಳು ಕ್ಯಾಥಲಿಕ್ ಬ್ಯಾಕ್ಗ್ರೌಂಡ್ನವರು, ನಾನು ಪ್ರೊಟೆಸ್ಟೆಂಟ್. ನಾನು ಯಾವಾಗಲೂ ಸಿಂಗಿಂಗ್ ಮಾಡ್ತಾ ಇರೋದು, ಸಾಂಗ್ ಮಾಡ್ತಾ ಇರುವಾಗ ಅಂದ್ರೆ ಅದೆಲ್ಲ ಮತ್ತೆ ನಂಗೆ ಗೊತ್ತಾಯ್ತು. ನಂಗೆ ಗೊತ್ತಿಲ್ಲ ಅಂದ್ರೆ ಅವಳಿಗೆ ಸತ್ಯ ಗೊತ್ತಾಯ್ತು. ಮತ್ತೆ ನನಗಿಂತ ಮುಂಚೆ ಅವರು ಸತ್ಯ ಕಂಡುಕೊಂಡ್ರು. ನನಗೆ ತುಂಬಾ ಸಂತೋಷ ಆಯ್ತು. ಯಾಕಂತೇಳಿದ್ರೆ ಅಯ್ಯೋ ಅಂಥವರನ್ನು ಕೂಡ ದೇವರು ಮುಟ್ಟಿದಾನಲ್ಲ ಅಂತೇಳಿ. ಹಾಗೆ ನಾನು ಅಲ್ಲಿ ಕಲ್ತ ಮೇಲೆ ಅಲ್ಲಿಂದ ನಾನು ಇದಕ್ಕೆ ನಮಗೆ ಅಂದರೆ
ಎಷ್ಟೋ ಸಲ ವಿಶ್ವವಾಣಿಯವರೆಲ್ಲ ಬರ್ತಿದ್ರು, ವಿಶ್ವವಾಣಿ ಅವರು ಇವರೆಲ್ಲ ಬರ್ತಾ ಇದ್ರು ಮಿಷನ್ ಹಾಸ್ಪಿಟಲ್ ಇದಕ್ಕೆ. ಅಲ್ಲಿ ಹೋಗಿ ಯಾರೆಲ್ಲ ನಿಮ್ಮ ಜೀವನ ದೇವರಿಗೆ ಕೊಡ್ತೀರಿ ನೀವು ಮುಂದೆ ಬನ್ನಿ ಹೇಳುವಾಗ ಅಲ್ಲಿ ಹೋಗ್ತಿದ್ದೆವು, ಕೂಗ್ತಿದ್ದೆವು, ನಮ್ಮ ಜೀವನ ದೇವರಿಗೆ ಕೊಡ್ತಿದ್ದೆವು, ಅಂಗೀಕಾರ ಮಾಡ್ತೇವೆ. ಪುನಃ ಬರೋದು ಅದೇ ಲೋಕ, ಅದೇ ಸಮಯ, ಆ ಟೈಮ್ ಮಾತ್ರ ದೇವರಿಗೆ ಕೊಡೋದು, ಅದೇ ಲೋಕಕ್ಕೆ ಬರೋದು. ಹಾಗಿರುವಾಗ ಒಂದು ದಿವಸ ಟೀಮೆಪೈಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಒಬ್ರು ಸಿಸ್ಟರ್ ಇದ್ರು, ಐರಿನ್ ಅಂತ. ಅವರೆಂತ ಹೇಳಿದ್ರು, ಐಡಾ ಸಿಸ್ಟರ್ ಹೀಗೆ ಒಂದು ಕಡೆಯಲ್ಲಿ ಪ್ರೇಯರ್ ಉಂಟು, ಬರ್ತೀರಾ ಕೇಳಿದ್ರು. ಪ್ರಾರ್ಥನೆ ಎಲ್ಲಿ ಆದ್ರೇನು, ಯೇಸು ಕ್ರಿಸ್ತನ ವಿಷಯ ಕೇಳುದು, ಅನ್ಯರ ಇದಕ್ಕೆ ಹೋಗುದ, ಯೇಸು ಕ್ರಿಸ್ತನ ವಿಷಯ ಕೇಳಿಗೆ. ಅದಕ್ಕೆ ನಾನು ಹೇಳಿದೆ ಆಯ್ತಾಯ್ತು ಬರ್ತೇವೆ. ಹಾಗೆ ನನ್ನ ಫ್ರೆಂಡ್ ಒಬ್ಬಳು ಶಾಂತಿ ಅಂತ ಇದ್ದಾಳೆ, ಅವಳ ಹತ್ರ ಹೇಳಿದೆ ನೀನು ರಜೆ ಮಾಡು, ನಾವಿಬ್ಬರು ಒಂದು ಕಡೆ ಪ್ರೇಯರ್ ಉಂಟಂತೆ ಹೋಗುವ ನಾವು ಅಂತೇಳಿ. ಆಯ್ತು ಅಂತ ರಜೆ ಹಾಕಿದ್ದೆವು ಇಬ್ಬರು ರಜೆ ಹಾಕಿ ನಾವು ಹೋದೆವು. ಅದು ರಾಮಕೃಷ್ಣ ಲಾಡ್ಜ್ ಅಲ್ಲಿ ಲೇಡೀಸೇ ಕಂಡಕ್ಟ್ ಮಾಡುದು. ಅಲ್ಲಿ ಒಬ್ಬರು ಪ್ರೀಚರ್ ಬಂದಿದ್ರು, ಅವರು ತುಂಬಾ ಒಂದು ಆರಾಧನೆ ಮಾಡ್ತಾ ಇದ್ರು. ಆರಾಧನೆ ಮಾಡುವಾಗ ನಮ್ಗೆಲ್ಲ ಅನುಭವ, ನಮ್ಮ CSI ಅನುಭವ, ನಾವು ಮುಂದೆ ಹೋಗ್ಲಿಕ್ಕಿಲ್ಲ, ನಾವು ಹೀಗೆ ಕೂತ್ಕೊಳ್ಳೋದು ಹೇಳುದು. ಅಲ್ಲಿ ಅವರು ಸಂತೋಷದಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ. ನನಗೆ ಅದನ್ನು ನೋಡಿ ಏನೋ ಒಂದು ಅಯ್ಯೋ ಇವರಂತ ಪ್ರಾರ್ಥನೆ ಮಾಡು, ಇಷ್ಟು ಸಂತೋಷದಲ್ಲಿ ಸಾಂಗ್ ಮಾಡ್ತಾ ಇದ್ದಾರೆ ಅಂತ ನಾನು ನೆನೆಸಿದೆ. ಅಂದ್ರೆ ನಮ್ಮ CSIಲಿ ಬರೇ ಸಿಂಗಿಂಗ್ ಮಾಡೋದು, ಇದು ಮಾಡೋದು, ದಮ್ ಕಟ್ಟಿಕೊಂಡು ಕೂತ್ಕೊಳ್ಳೋ ಆ ರೀತಿ ಅನುಭವ, ನನ್ನ ಅನುಭವ ಅಷ್ಟೇ, ಅಲ್ಲಿ ಇರುವುದು ಅಷ್ಟೇ. ಹೌದು, ಹಾಗೆ ಆಗ್ತಿತ್ತು. ಇಲ್ಲಿ ಅವರ ಆರಾಧನೆ ನಂಗೆ ಏನೋ ನನಗೊಂದು ಒಳಗೆ ಸಂತೋಷ ಆಯ್ತು. ಸಂತೋಷ ಆದ ಕೂಡಲೇ ಮತ್ತೆ ಆಯ್ತು ಎಲ್ಲ. ಅವರೇ ಪ್ರೀಚರ್ ಹೇಳಿದ್ರು, ಯಾರಿಗೆಲ್ಲ ನಿಮ್ಮ ಜೀವನ ದೇವರಿಗೆ ಕೊಡಬೇಕು ನೀವು ಮುಂದೆ ಬನ್ನಿ ಹೇಳಿದ್ರು. ಮುಂದೆ ಬರ್ಲಿಕ್ಕೆ ನಮಗೆ ಹೋಗ್ಲಿಕ್ಕೆ ನಾಚಿಕೆ, ನಮಗೆ ಮುಂದೆ ಹೋಗಿ ಗೊತ್ತುಂಟಾ, ನಮ್ಮ ಚರ್ಚಿನಲ್ಲಿ ಹಾಗೆ ಮುಂದೆ ಹೋಗುದಿಲ್ಲ. ಅಷ್ಟೊತ್ತಿಗೆ ನಾವು ಕೆಳಗೆ ತಲೆ ಹಾಕಿಕೊಂಡು ನನ್ನ ಫ್ರೆಂಡಿಗೆ ಹೇಳಿದೆ, ನಾವು ಈಗ ಬೇಡ, ಹೀಗೆ ಸಮಯ ಸಿಗ್ತದೆ ಮತ್ತೆ ಇದು ಮಾಡುವಂತ. ಅಷ್ಟೊತ್ತಿಗೆ ದೇವರು ನನ್ನ ಹತ್ರ ಮಾತಾಡಿದ್ದು, ಜ್ಞಾನೋಕ್ತಿ 27ನೇ ಅಧ್ಯಾಯ 1ನೇ ವಚನ, ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದಲ್ಲಿ ನಿನಗೆ ಏನಾಗೋದು ನೀನು ಅರಿಯೆ. ಅದು ವಾಕ್ಯ ಬಂದಗಳು ಹೆದರಿಕೆ ಆಯಿತು. ಯಾಕಂತೇಳಿದ್ರೆ ನಾನು ಹೆಚ್ಚಾಗಿ ನನ್ನ ಮನೆಯಲ್ಲಿ ಸಹ ಹಾಗೆ ಕೆಲಸ ಮಾಡ್ತಾ ಮುಂಚೆ ರಕ್ಷಣೆ ಇಲ್ಲ ಸಮಯದಲ್ಲಿ ಅಲ್ಲಿರುವಾಗ ಒಗ್ಗರಣೆಗೆ ಹಾಕುವಾಗ ಒಂದು ಸಾಸಿವೆ ಹಾರುವಾಗ ಹೀಗೆ ಮಾಡಿ ನಾನು ಆಗ ಹೇಳುದು, ಅಯ್ಯೋ ಸ್ವಾಮಿ, ಒಂದು ಸಾಸಿವೆ ಎಷ್ಟು ಉರಿಯಿದ್ರೆ ನರಕ ಹೇಗೆ ಉಂಟು. ಬಸ್ಸಲ್ಲಿ ಬರುವಾಗ ಸಹ ಹಾಗೆ, ಬಸ್ಸಲ್ಲಿ ಡ್ಯೂಟಿಗೆ ಹೋಗಿ ಬ್ರಹ್ಮಾವರದ ಉಡುಪಿಗೆಲ್ಲ ಹೋಗಿ ಬರುವಾಗ ಬಸ್ಸಲ್ಲಿ ಬರುವಾಗ ಆಗ ನನ್ನ ಮನಸ್ಸಿನಲ್ಲಿ ನನ್ನ ಹತ್ರ ಮಾತಾಡಿದ್ದು, ಅದು ದೇವರ ಆತ್ಮ ಅಂತ ಈಗ ನಮಗೆ ಗೊತ್ತಾಗೋದು. ಆಗ ನಿನ್ನ ಬಸ್ಸಿಗೆ ಆಕ್ಸಿಡೆಂಟ್ ಆಗ್ತಿದೆ, ಆಕ್ಸಿಡೆಂಟ್ ಆಗಿ ನೀನು ಸಾಯ್ತಿ, ಸತ್ರೆ ಎಲ್ಲಿಗೆ ಹೋಗ್ತಿ ಅಂತೇಳಿ ಕೂಡಲೇ ನಂಗೆ ಗೊತ್ತು, ನಾನು ಸೀದಾ ನರಕಕ್ಕೆ ಅಂತ ನಂಗೆ ಗ್ಯಾರಂಟಿ ಉಂಟು. ಯಾಕಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಎಂತ ಅನುಭವ ಇಲ್ಲ. ಅಯ್ಯೋ ನನ್ಗೆ ಹೆದ್ರಿಕೆ, ನಾನು ಅಯ್ಯೋ ದೃಢತೆ ಇಲ್ಲ, ಹೌದು ದೃಢತೆ ಇಲ್ಲ, ಸ್ಥಿರತೆ ಎಲ್ಲಕ್ಕೆ. ಅದು ಕೂಡ ಹೇಗೆ ಮಾತಾಡೋದು ಗೊತ್ತುಂಟ, ನೀನು ಸಾಯ್ತಿ, ನೀನು ನನ್ನ ಹತ್ರ ಎಲ್ಲ ಕೇಳುವ ನಾನು ನಿಂಗೆ ಕೊಟ್ಟಿದ್ದೇನೆ, ನೀನು ನನಗೆ ಏನು ಕೊಟ್ಟಿದ್ದಿ. ನನಗೆ ಹಾಗೆ ಕೇಳುವಾಗ ಅಯ್ಯೋ ಸ್ವಾಮಿ, ನನ್ನನ್ನೇ ನೀನು ಕೇಳ್ತಾ ಇದ್ದೆಲ್ಲ, ನನಗೆ ದಾರಿ ಗೊತ್ತಿಲ್ಲ ಹೇಗೆ ಅಂತೇಳಿ. ಆಗ ಜಾಸ್ತಿ ಹೀಗೆ ಇದೆಲ್ಲ ಇರಲಿಲ್ಲ, ಫೆಲೋಶಿಪ್ಸ್ ಎಲ್ಲ ಇರಲಿಲ್ಲ, ಹಾಗೆ ಇರ್ತಿತ್ತು, ಅದು ಗೊತ್ತಿಲ್ಲ, ಸಣ್ಣ ಸಣ್ಣದಲ್ಲಿ ಇತ್ತು, ನಮಗೆ ಅಷ್ಟು ಗೊತ್ತಿಲ್ಲ. ಅದು ನೋಡ್ಲಿಕ್ಕೆ ಹೋದ್ರೆ ನಮ್ಮ ಹಾಸ್ಪಿಟಲ್ ಅಲ್ಲೇ ಗೋಪಿನಾಥ್ ಪಾಸ್ಟರ್ದು ಹೆಂಡತಿ ಡೆಲಿವರಿ ಆದದ್ದು, ಪ್ರವೀಣ್ ಪಾಸ್ಟರ್ ಹೆಂಡತಿ ಎಲ್ಲ ಅವರೇ ಡೆಲಿವರಿ ಆದದ್ದು, ನಮ್ಮಲ್ಲಿ ಡೆಲಿವರಿ ಆದದ್ದು. ಹಾಗೆ ಅವರು ನಮಗೆ ಹೇಳ್ತಾರೆ, ಅದು ಮತ್ತೆ ಹೌದು ಅವರು ಸಹ ಹೇಳ್ತಾ ಇದ್ರು. ಹಾಗೆಲ್ಲ ಆಯ್ತು. ಹಾಗೆ ಆದ ಮೇಲೆ ಲಾಸ್ಟಿಗೆ ನಾನು ಹಾಗೆ ಅದಕ್ಕೂ ನಂಗೆ ಹೆದರಿಕೆ ಆಯ್ತು. ಲಾಸ್ಟಿಗೆ ಇವಳು ಸಹ ಇದನ್ನು ಹೇಳಿದ್ಲಲ್ಲ, ಪ್ರೇಯರ್ ಉಂಟು ಬಂದು. ಹಾಗೆ ಇವಳಿಗೆ ಮತ್ತೆ ನಾಳೆ ಅದು ವಾಕ್ಯ ಬಂದ ಕೂಡಲೇ ನಾಳೆ ನಾವು ಇನ್ನೂ ನೆಗ್ಲೆಕ್ಟ್ ಮಾಡೋದು ಬೇಡ, ಹೋಗುವ ನಾವು. ಹಾಗೆ 1992ಗೆ ನಮ್ಮ ಜೀವಿತವನ್ನು ನಾವು ದೇವರಿಗೆ ಕೊಟ್ಟೆವು. ಸಂಪೂರ್ಣ ಬಿಡುಗಡೆ ಆಯಿತು. ಏನೋ ಒಂದು ಹೋಲಿ ಸ್ಪಿರಿಟ್ನ ಏನೋ ಒಂದು ಎಂಥದು ಅನುಭವ ಮಾಡಿ, ಹೌದು ಹಾಗೆಲ್ಲ ಆಯಿತು. ಹಾಗೆಲ್ಲ ಆದ ಕೂಡಲೇ ಏನೋ ಸಮಾಧಾನ ಆಯಿತು. ನಾನು ಹೇಳಿದ್ದು ಮತ್ತೆ ಕೂಡಲೇ ನನಗೆ ಹೇಳಿತು, ಇದು ಯಾರು ಕಂಡಕ್ಟ್ ಮಾಡಿದ್ದು ಅಂತ ಕೇಳು ಅಂತೇಳಿ. ಕೂಡಲೇ ನಾನು ಆ ಸಿಸ್ಟರ್ ಹತ್ರ ಹೇಳಿದೆ, ಸಿಸ್ಟರ್ ಇದ್ದವ್ರನ್ನ ಯಾರು ಕಂಡಕ್ಟ್ ಮಾಡಿದ್ರು? ಅಲ್ಲಿ ನಿಂತಿದ್ದಾರಲ್ಲ ಅವರು ಗೋಪಿನಾಥ್ ಅವರು ಅಂತ ಹೇಳಿದ್ರು. ಅದಕ್ಕೆ ನಾನು ಅವ್ರ ಹತ್ರ ಹೋದೆ, ಅವರಿಗೆ ನೆನಪಿರ್ಲಿಕ್ಕಿಲ್ಲ ಈಗ ಪಾಪ ಸುಮಾರು ಜನ. ಅದಕ್ಕೆ ನಾನು ಅವ್ರ ಹತ್ರ ಹೇಳಿದೆ, ಪಾಸ್ಟರ್ ನನ್ನ ಮನೆ ಬ್ರಹ್ಮವರ, ನಮಗೆ ಸಂಡೇ ಚರ್ಚಿಗೆ ಬಾಸಲ್ ಮಿಷನ್ ಚರ್ಚಿಗೆಲ್ಲ ಬರ್ಲಿಕ್ಕೆ ಕಷ್ಟ ಆಗ್ತದೆ, ನಮ್ಮ ಹೇಳಿ ಪ್ರಾರ್ಥನೆ ಮಾಡ್ತೀರಾ ಪಾಸ್ಟರ್, ಬರ್ತೀರಾ ಕೇಳಿದೆ. ಆಯಿತು ಸಿಸ್ಟರ್, ಆಯ್ತು ಅಂತ ಹೇಳಿ. ಹಾಗೆ ಅವರು ನಮಗೆ ನಾನು ರಕ್ಷಣೆಗೆ ಹಾಗೆ ಬಂದೆ. ಅವರು ಮತ್ತೆ ನಮ್ಮ ಮನೆಗೆ ಪ್ರೇಯರ್ಸ್. ಆಗ ನನ್ನ ಗಂಡ ಗಲ್ಫಲ್ಲಿದ್ದಾರೆ. ಇಲ್ಲಿ ಪ್ರಾರ್ಥನೆ ಇದು ವಿಷಯ ಅವರಿಗೆ ಏನು ಗೊತ್ತಿಲ್ಲ ನೀವು ಪ್ರೇಯರಿಗೆ ಹೋದದ್ದು, ಇಲ್ಲ ನೀವು ರಕ್ಷಣೆ ಹೊಂದಿದ್ದು ಯಾವುದು ಗೊತ್ತಿಲ್ಲ. ಪಾಸ್ಟಿಗೆ ಮನೆ ಪ್ರೇಯರ್ ಕರೆದದ್ದು ಯಾವುದು ಗೊತ್ತಿಲ್ಲ. ಮತ್ತೆ ಹೌದು ಪ್ರೇಯರಿಗೆ ಕರೆದು ನಾವು ಮಾಡಿದೆವು. ಅಲ್ಲಿ ಮತ್ತೆ ಬ್ರಹ್ಮವಾರದಲ್ಲಿ ಔಟ್ರೀಚ್ ಅಂತ ಇತ್ತು. ಔಟ್ರೀಚ್ ಆಮೇಲೆ ಒಂದೊಂದೇ ಅನುಭವ ನನ್ನ ಜೀವಿತದಲ್ಲಿ ಆಯಿತು. ನಾವು 5 ಜನ ಅಡಿಗೆ ಮಾಡೋದು, 5 ಜನ ವಿಶ್ವಾಸಿಗಳು. ಮತ್ತೆ ಇಲ್ಲಿ ಅವರು ಬಂದು
ಟೀ ಕುಡಿತಾರೆ, ಮತ್ತೆಲ್ಲ ಟ್ರ್ಯಾಕ್ಸ್ ಕೊಡ್ಲಿಕ್ಕೆ ಹೋಗೋದು. ಹಾಗೆ ಬ್ರಹ್ಮವರ ಇಡೀ ಟ್ರ್ಯಾಕ್ಸ್ ಕೊಟ್ಟಿದ್ದಾರೆ. 5 ದಿವಸ ಮಾಡಿದ್ದಾರೆ ಪ್ರೋಗ್ರಾಮ್. ಹಾಗೆ ಏನೋ ಒಂದು ಸಂತೋಷ ನನ್ನ ಜೀವಿತದಲ್ಲಿ. ಲಾಸ್ಟಿಗೆ ಹೀಗೆ ಆಗುವಾಗ ನಾನು ಹೀಗೆ ಇದ್ರೆ ಪ್ರಯೋಜನ ಇಲ್ಲ, ಯಾರಿಗಾದ್ರೂ ವಿಷಯ ಯೇಸು ಕ್ರಿಸ್ತನ ವಿಷಯ ಹೇಳ್ಬೇಕಂತೇಳಿ ಒಬ್ಬರು ಕ್ಯಾಥಲಿಕ್ ಅಲ್ಲಿಂದ ಗಲ್ಫ್ ನನ್ನ ಗಂಡನ ಹತ್ರ ಬಂದವರು ಬಂದಿದ್ರು. ಅವ್ರು ಬಂದು ಹೇಳಿದ್ರು, ಹೀಗೆ ನೀನು ನಾನು ವಾಕ್ಯ ಎಲ್ಲ ಕೊಟ್ಟ ಮೇಲೆ ಮತ್ತೆ ಇವರು ಹೋಗಿ ಅಲ್ಲಿ ಹೇಳಿದ್ರು, ನಿನ್ನ ಹೆಂಡತಿ ಎಲ್ಲೆಲ್ಲಿಗೆ ಹೋಗ್ತಾ ಇದ್ದಾಳೆ ಪ್ರಾರ್ಥನೆಗೆ, ಹಾಗೆ ಹೀಗೆ ಎಲ್ಲ ಹೇಳಿದ್ರಂತ. ಇವರು ಅದನ್ನು ಕೇಳಿ ನನಗೆ ಲೆಟರ್, ನೀನು ಎಲ್ಲೆಲ್ಲಿಗೆ ಪ್ರೇಯರಿಗೆ ಹೋಗ್ತೀನಿ, ನೀನು ಎಲ್ಲಿಗೆ ಹೋಗ್ಬಾರ್ದು, ಮನೆಯಲ್ಲೇ ಕೂತ್ಕೊಳ್ಬೇಕು ಅಂತೇಳಿ, ಮನೆಯಲ್ಲಿ ಕೂತ್ಕೊಂಡೇ ಪ್ರಾರ್ಥನೆ ಮಾಡಬೇಕು ಅಂತೇಳಿ. ನಾನು ಅವರಿಗೆ ಲೆಟ್ರ್ ಬರೆದೆ, ಈ ಲೋಕದ ನನ್ನ ಗಂಡ ನೀವಾಗಿರ್ಬೋದು, ಆದರೆ ನನ್ನ ಆತ್ಮದ ಲೆಕ್ಕ ಕೊಡಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ. ಆದ್ದರಿಂದ ನಾವು ಪ್ರಾರ್ಥನೆ ಮಾಡ್ತೇವೆ, ನೀವು ಕೂಡ ನಿಮ್ಮ ಜೀವಿತ ಸ್ವಾಮಿ ಸಮರ್ಪಿಸಿ ನೀವು ಮನೆಗೆ ಬನ್ನಿ ಅಂತ ಹೇಳಿ. ಆಮೇಲೆ ಅವರಿಗೋಸ್ಕರ ನಾವೆಲ್ಲ ಒಂದು ಹೌಸ್ ಗ್ರೂಪಲ್ಲಿ ಪ್ರೇಯರ್ ಮಾಡ್ತಾ ಇರುವಾಗ ಅಲ್ಲಿ ಒಬ್ಬರು ಮಲಯಾಳಿ ಪರ್ಸನ್ ಅವರನ್ನು ಕರ್ಕೊಂಡು ಅಲ್ಲಿ ರಕ್ಷಣೆಗೆಲ್ಲ ಬಂದರು. ಅಂದರೆ ದೇವರದೇ ಹೇಳಿದಲ್ಲ, ಒಂದೇ ಅಲ್ಲಿ ಆಮೇಲೆ ನಮ್ಮ ಮನೆ ದೇವರು ಒಂದು ಓಪನ್ ಮಾಡಿ, ಅದಕ್ಕಿಂತ ಮುಂಚೆ ಪಾಸ್ಟ್ನವರು ಎಲ್ಲರೂ ಒಂದು ಮನೆಯನ್ನು ಕೇಳ್ತಾ ಇದ್ರಂತೆ. ಅಂದ್ರೆ ನಮ್ಮವರ ಪ್ರಾರ್ಥನೆ ಪ್ರೇಯರ್ ರಿಕ್ವೆಸ್ಟ್ ಅಲ್ಲಿ ಇರ್ತಾರ, ಹಾಗೆ ದೇವರು ನಮ್ಮ ಮನೆಯನ್ನು ಓಪನ್ ಮಾಡಿ. ಮುಂಚಿತವಾಗಿ ನೀವು ಮನೆ ಕಟ್ಟುವಾಗನೇ ಹೇಳಿದ್ದೀರಿ ಮನೆ ಪ್ರಾರ್ಥನೆ ಮನೆ. ಹೌದೌದು, ಖಂಡಿತ. ನಾನು ಅದೇ ಹೇಳಿದಲ್ಲ, ಅದು ಈಗ ಸಹ ನಮಗೆ ಗೊತ್ತಾಗ್ತದೆ ನಿಜವಾಗಿ. ಅಂದರೆ ಲೋಕದಲ್ಲಿ ಎಲ್ಲವನ್ನೂ ನಾವು ಸಂಪಾದಿಸ್ತೇವೆ, ಆದರೆ ಎಲ್ಲವನ್ನು ಬಿಡ್ತೇವೆ, ಆದರೆ ಯಾವುದನ್ನು ನಾವು ಇದು ಮಾಡ್ತೇವೆ ಹಿಡ್ಕೊಳ್ತೇವೆ, ಕರ್ತನಿಗೋಸ್ಕರ ನಾವು ಏನು ಮಾಡ್ತೇವೆ. ಹಾಗೆ ಬ್ರಹ್ಮಾವರದಲ್ಲಿ ನಿಮ್ಮ ಮನೆ ಓಪನ್ ಆಯಿತು. ನಂತರ ಸಿಸ್ಟರ್ ನೀವೀಗ ರಕ್ಷಣೆ ಅನುಭವಕ್ಕೆ ಬಂದ್ರಿ. ಹೌದು. ಈಗ ನಿಮ್ಮ ಗಂಡ ಮುಂಚೆ ಒಪ್ಪಲಿಲ್ಲ, ಹೋಗ್ಬಾರ್ದು, ಎಲ್ಲಿ ಹೋಗ್ಬಾರ್ದು. ಅವರೆಂತ ತುಂಬಾ ಒಳ್ಳೆಯವರು, ತುಂಬಾ ಮೃದು ಸ್ವಭಾವದವರು. ಆದ್ರೆ ಈ ವಿಷಯ ಗೊತ್ತಿಲ್ಲಲ್ಲ, ಎಂತಂತ ಗೊತ್ತಿಲ್ಲದೆ ಅವರು ಹಾಗೆ ಹೇಳಿ. ಖಂಡಿತ. ಈಗ ಅವರು ಆಗ್ಲಿ, ಅವರಿಗೆ ದೇವ್ರ ವಾಕ್ಯ ಸಿಕ್ಕಿತು, ದೇವರು ಯಾರನ್ನು ಕಳಿಸಿ ದೇವ್ರ ವಾಕ್ಯ ಸಿಕ್ಕುವಾಗಿ ರಕ್ಷಣೆ ಬರುವಂತ ಮಾಡಿದ. ಈಗ ನೀವಿಬ್ಬರು ರಕ್ಷಣೆ ಹೊಂದಿದ್ರಿ. ನಿಮ್ದು ದೀಕ್ಷಾ ಸ್ನಾನ ಯಾವಾಗ ಆಗಿತ್ತು? ನೆಕ್ಸ್ಟ್ ಮೂಮೆಂಟ್ಗೆ, ಅಂದ್ರೆ ನೆಕ್ಸ್ಟ್ ಮೂಮೆಂಟ್ ಅಂತ ಹೇಳಿದ್ರೆ ಅಕ್ಟೋಬರ್ 2 ನಮ್ಗೆ ದೀಕ್ಷಾ ಸ್ನಾನ. ಈಗ ನಮ್ಮದ್ರಲ್ಲೆಲ್ಲ ನರ್ಸಸ್ನವರೇ ಹೆಚ್ಚಾಗಿ ರಕ್ಷಣೆ ಬಂದದ್ದು. ಹಾಗೆ ನಾನು ಒಟ್ಟಿಗೆ ರೂಮ್ಮೇಟ್ ಆಗಿದ್ದವಳು ಕೂಡ ನನಗಿಂತ ಮುಂಚೆ ರಕ್ಷಣೆ ಬಂದದ್ದು. ಅದು ನಿಜವಾಗಿ ನಂಗೆ ಅದರ ಮೂಲಕ ದೇವರು ಸಂತೋಷ ಪಟ್ಟೆ. ನನಗೆ ತುಂಬಾ ಒಬ್ಬರು ಸಹೋದರಿ ಹೇಳಿದ್ರು, ಐಡಾ ಹೀಗೆ ನಿನ್ನೊಟ್ಟಿಗೆ ಇದ್ರಲ್ಲ ಅವರು ರಕ್ಷಣೆ ಬಂದಿದ್ದಾರೆ ಅಂತ, ನಂಗೆ ತುಂಬಾ ಸಂತೋಷ ಆಯ್ತು. ಹೌದಾ ಅಂತ ಹೇಳಿದೆ. ಹಾಗೆ ನಾವು ಒಟ್ಟಿಗೆ ದೀಕ್ಷಾ ಸ್ನಾನ ಆಯ್ತು. ನೀವು ಹಾಸ್ಪಿಟಲ್ ಕೆಲಸ ಮಾಡಿ TMFI ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದಿರಿ? ಅಲ್ಲಿ ಒಟ್ಟಿಗೆ ನಾನು KMCಯಲ್ಲಿ 4 years, 30 ತನಕ ಮಾಡಿದ್ದೆ. 30 years TMFI ಅಲ್ಲಿ ಮಾಡಿದಿರಿ. ಆ ಟೈಮ್ನಲ್ಲಿ ಎಷ್ಟು ಜನ ವಿಶ್ವಾಸಿ ಸಿಸ್ಟರ್ ಇದ್ರು ಅಲ್ಲಿ? ವಿಶ್ವಾಸಿಗಳಂತೇಳಿದ್ರೆ ನಾನು ಮತ್ತು ಅವಳು ಮಾತ್ರ. ಆದರೆ ಪ್ರಾಟೆಸ್ಟೆಂಟ್ಸ್ ಒಟ್ಟಿಗೆ 3 ಜನ ಎಕ್ಸ್ಟ್ರಾ, ಒಟ್ಟು 5 ಜನ ನಾವು ಕ್ರಿಶ್ಚಿಯನ್ಸ್ ಪ್ರಾಟೆಸ್ಟೆಂಟ್ಸ್ ಇದ್ದೆವು. ರಕ್ಷಣೆ ಬಂದದ್ದು ನಾವು ಮಾತ್ರ ಇದ್ದದ್ದು. 30 ವರ್ಷ TMFI ಅಲ್ಲಿ ಕೆಲಸ ಮಾಡಿದ್ರಿ. ಈಗ ನೀವು ರಕ್ಷಣೆ ಬಂದಿರಿ. ಈಗ ನಿಮ್ಮ ಹಿನ್ನೆಲೆ ಅಂದ್ರೆ ಪ್ರೊಟೆಸ್ಟೆಂಟ್, ಕೆಲವು ಹಿರಿಯರು, ಕೆಲವರು ದೊಡ್ಡವರು ಅಂತ ಹೇಳ್ತಾರೆ, ಅವ್ರು ಏನು ನಿಮಗೆ ತೊಂದರೆ ಪಡಿಸ್ಲಿಲ್ಲ? ಇಲ್ಲಪ್ಪ, ಅಲ್ಲ ನನ್ನ ಆನ್ಸರೇ ನನ್ನ ಗಂಡನಿಗೆ ಹೋಗಿದಲ್ಲ, ಯಾರೂ ಹೇಳುದಿಲ್ಲ. ಯಾಕಂದ್ರೆ ನಾನು ಅದನ್ನು ಹೇಳ್ತೇನೆ, ಯಾಕಂದ್ರೆ ನನ್ನ ಜೀವಿತದಲ್ಲಿ ದೇವರಿಗೋಸ್ಕರ ನಾವು ಈ ಲೋಕದಲ್ಲಿ ಉಳ್ದದ ಅದಕ್ಕಾಗಿ. ನನ್ನನ್ನು ಚಿಕ್ಕದಿಂದಲೇ ದೇವರು ನನ್ನನ್ನು ಇದು ಮಾಡಿದ್ದೇನೆ, ಅದಕ್ಕೆ ಯಾರು ಏನು ಹೇಳುದಿಲ್ಲ. ಅನೇಕರು ಏನು ಹೇಳ್ತಾರೆ ಅಂದ್ರೆ, ಏನು ಬಿಟ್ಟು ತಂದಿಲ್ಲ, ಇದನ್ನು ಬಿಡಬಾರ್ದಂತ. ನೀವು ಎಲ್ಲಿ ಹೋಗಿ ಏನು ಮಾಡೋದು, ಎಲ್ಲಿ ಬರ್ಬೇಕು, ಎಲ್ಲಿ ಮಾಡ್ಬೇಕಂತ ಅಲ್ಲ, ಏನದು ಅಂದ್ರೆ ಕೆಲವು ಅಂದ್ರೆ ಧಾರ್ಮಿಕ ಅಂದ್ರೆ ಕೆಲವರದ್ದು ಭಯ ಪಡ್ತಾರೆ. ಇಲ್ಲ, ನನಗೆ ಹಾಗೆ ಕೇಳಿದ್ದಾರೆ, ನನ್ನ ಹತ್ರ ಕೇಳಿದ್ದಾರೆ. ನಾವು ಹೇಳಿದ್ದೇವೆ ನಾವು ಬೇರೆ ಕಡೆಗೆ ಹೋಗ್ತಾ ಇದ್ದೇವೆ, ಅಲ್ಲಿ ರಕ್ಷಣೆಯಲ್ಲಿ ಬಂದಿದ್ದೇವೆ, ಅಲ್ಲಿ ಕಡೆಗೆ ನೋಡಿ ಸಿಸ್ಟರ್, ದೇವರ ವಾಕ್ಯಲುಂಟಲ್ಲ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿ ಕೊಡ್ತೇವೆ ಅಂತೇಳಿ. ಅದಕ್ಕೆ ನಾನು ಹೇಳಿದೆ, ನಿಮಗೆ ಗೊತ್ತುಂಟಲ್ಲ ಹಾಗಾದ್ರೆ. ಹಾಗೆ ಆ ರೀತಿಯಲ್ಲಿ. ಬೇರೆ ನಿಮ್ಮ ಸಂಬಂಧದವರು ಏನಾದ್ರೂ ನಿಮಗೆ ತೊಂದರೆ ಪಡಿಸ್ಲಿಲ್ಲ? ಯಾಕೆ ಇದನ್ನು ಬಿಟ್ಟು ಹೋಗಿದ್ದು, ಯಾಕೆ ಬಿಟ್ಟು? ಇಲ್ಲ, ಖಂಡಿತ ಇಲ್ಲ. ಆದರೆ ಅದರ ನಂತರ ನೀವು ವಾಕ್ಯದಲ್ಲಿ ಬೆಳೆಯಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಅಂದ್ರೆ ಆಲ್ರೆಡಿ ವಾಕ್ಯ ನೀವು ಆಶ್ರಮದಲ್ಲಿ ಆರ್ಫನೇಜ್ ಇರುವಾಗನೇ ದೇವ್ರ ವಾಕ್ಯದಲ್ಲಿ ಬೆಳೆದು ಬಂದಿದ್ರಿ. ಅನೇಕ ವಾಕ್ಯ ನೀವು ಬಾಯ್ಪಾಠ ಮಾಡಿದ್ರಿ ಅಲ್ಲ, ಅದು ಕೆಲವು ಕೀರ್ತನೆಗಳ ಪುಸ್ತಕ ಆಯಾ ಸಮಯದಲ್ಲಿ ದೇವರು ಕೊಡುದು. ಹೌದೌದು. ಸರ್, ಈಗ ಇಂಥ ಪರಿಸ್ಥಿತಿ ಬರುವಾಗ ಈಗ ನಿಮ್ಮ ಜೊತೆ ಇದ್ದವರು ಅಂದ್ರೆ ನಿಮ್ಮ ಜೊತೆ ನರ್ಸಿಂಗ್ ಎಲ್ಲ ಕಲಿತವರು, ಅವರು ಕೂಡ ಅನೇಕ ರಕ್ಷಣೆ ಬಂದಿರಬಹುದಲ್ಲ? ಈಗ ರಕ್ಷಣೆಗೆ ಬಂದಿದ್ದಾರೆ. ಈಗ ನೀವೇನು ಮಾಡ್ತಾ ಇದ್ದೀರಿ? ರಕ್ಷಣೆಗೆ ಬಂದದ್ದು ಒಂದು ಇನ್ಸಿಡೆಂಟ್ ನಾನು ನಿಮಗೆ ಹೇಳ್ತೇನೆ. ರಕ್ಷಣೆಗೆ ಬಂದ ನಂತರ
ಅಲ್ಲಿ ನಮ್ಮ ಸಿಸ್ಟರ್ಸ್ನವರೊಟ್ಟಿಗೆ ನಾವು ಎಲ್ಲ ಹೆಚ್ಚಾಗಿ ನಾವು ನಮ್ಮ ಜೀವಿತವನ್ನೇ ಜನರು ನೋಡುದು, ನಮ್ಮ ಮಾತುಗಳನ್ನು ನೋಡ್ತಾರೆ ಎಲ್ಲವನ್ನು. ಹಾಗಿರುವಾಗ ಒಂದು ದಿವಸ ನಮ್ಮ ಹಾಸ್ಪಿಟಲ್ ಇರುವಂಥ ಸಿಲ್ವಿ, ಅದು ದೇವರ ಮಹಿಮೆಗಾಗಿದ್ದನ್ನು ನಾವು ಹೇಳುದು, ಸಿಲ್ವಿ ಅವಳು ಬಂದು ಹೇಳಿದ್ಲು, ನನ್ನ ಮಾವ ಸೌಖ್ಯ ಇಲ್ಲ, ಒಂಚೂರು ಹೋಗಿ ನಾವು ಅವರಿಗೆ ಪ್ರೇಯರ್ ಹೇಳಿ ಅಂಗೀಕಾರ ಮಾಡಿಸುವ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಮಲ್ಪೆಗೆ ನಾವು 1 ಅವರಿಗೆ ಹೋಗಿ ಬರ್ಲಿಕ್ಕಾಗ್ತದ, ಇಲ್ಲಿ ಹತ್ತಿರ ಇದ್ರೆ ಆಗ್ತದೆ ಅಂತ. ಹಾಗೆ ಅವಳು ಮತ್ತೆ ಇಲ್ಲಿಗೆ ಶಿಫ್ಟ್ ಆದಮೇಲೆ ಪುನಃ ನಮಗೆ ಹೇಳಿದ್ಲು, ಹೀಗೆ ಹೋಗಿ ಬರುವ ಹೆಡ್ ಸಿಸ್ಟರ್ ಅಂತ. ಅದಕ್ಕೆ ಇಲ್ಲಿ ನಾನು ಆಗುದಿಲ್ಲ ಅಂತ ಹೇಳಿದ್ರೆ ನಾನು ಮತ್ತೆ ಲೆಕ್ಕ ಕೊಡ್ಬೇಕು ದೇವರಿಗೆ. ಅದಕ್ಕೆ ಅವಳು ವಿಶ್ವಾಸಿ. ಮತ್ತೆ ನಾವಿಬ್ಬರಲ್ಲಿ ಹೋದೆವು. ಹೋಗುವಾಗ ಅವರು ತುಂಬ ಕ್ಯಾನ್ಸರ್, ಅವರಿಗೆ ಹೊಟ್ಟೆ ತುಂಬ ಹಿಡಿದುಕೊಂಡು ಕೂಗ್ತಾ ಇದ್ದಾರೆ, ಹೊಟ್ಟೆ ಹಿಡ್ಕೊಂಡು ಕೂಗ್ತಾ ಇದ್ದಾರೆ. ಹೊಟ್ಟೆ ಹಿಡಿದುಕೊಂಡು ಕೂಗುವಾಗ ಅದಕ್ಕೆ ನಾನು ಹೇಳಿದೆ, ಅಂಕಲ್ ನನಗೆ ಗುರ್ತುಂಟ ಅಂತ. ಅದಕ್ಕೆ ಇಲ್ಲ ಇಲ್ಲ ಅಂತ ಹೇಳಿದ್ರು. ಹಾಗಾದರೆ ನೀವು ಯೇಸುಸ್ವಾಮಿ, ಈಗ ಯೇಸುಸ್ವಾಮಿ ನಿಮಗೆ ಗೊತ್ತುಂಟಲ್ಲ, ಪ್ರಾಟೆಸ್ಟೆಂಟ್ ಅಲ್ಲ, ಯೇಸುಸ್ವಾಮಿ ನಿಮಗೆ ಗೊತ್ತುಂಟ, ನಿಮ್ಮ ಒಳಗೆ ಹೃದಯದ ಒಳಗೆ ಯೇಸುಸ್ವಾಮಿ ಬಂದರೆ ಮಾತ್ರ ನೀವು ರಕ್ಷಣೆಗೆ ಬರ್ತೀರಿ. ನೀವು ಒಂದು ವೇಳೆ ಎಲ್ಲರೂ ಒಂದು ದಿವಸ ಸಾಯ್ತೇವೆ, ಆದರೆ ಸತ್ರೆ ಎಲ್ಲಿಗೆ ಹೋಗ್ತೀವಿ ಅದು ಮುಖ್ಯ ನಮಗೆ ಅಂತ ಹೇಳೋದಕ್ಕೆ, ನಿಮಗೆ ಸ್ವಾಮಿ ಬೇಕಂದ. ಹೌದು, ನನಗೆ ಸ್ವಾಮಿ ಬೇಕು ಅಂತ. ಮತ್ತೆ ಅವರನ್ನು ನಾವು ಅಂಗೀಕಾರ ಮಾಡಿಸಿದೆವು. ಅಂಗೀಕಾರ ಮಾಡಿಸಿ ಅದೊಂದು ಸಾಂಗ್ ಉಂಟು, ಯಾನ್ ಏನೇ ಏಸು ಕೈಟ್ ಜೋಕೆಡುಪ್ಪು ಅಂತ ಒಂದು ಸಾಂಗ್ ಉಂಟು, ಅದನ್ನು ಸಿಂಗ್ ಮಾಡಿದೆವು. ಮತ್ತೆ ನಾವು ಹೊರಗೆ ಬಂದೆವು. ಹೊರಗೆ ಬಂದ ಕೂಡಲೇ ನಾನು ಹೇಳಿದೆ, ಅವ್ರ ಹತ್ರ ಹೇಳಿದೆ, ಈಗ ನೀವೊಬ್ಬರಲ್ಲ, ನಿಮ್ಮೊಟ್ಟಿಗೆ ಯೇಸು ಸ್ವಾಮಿ ಇದ್ದಾನೆ, ಅವನ ಹತ್ರ ಮಾತಾಡ್ತಾ ಇರಿ, ನೀವು ಮಾತಾಡ್ತಾ ಇರಿ ಆಯ್ತಾ ಅಂತ ಹೇಳಿದೆ. ಮತ್ತೆ ನೀವು ನಂಬ್ತಿರಲಿಲ್ಲ, ಹಾಸ್ಪಿಟಲ್ ಒಳಗೆ ಮೆಟ್ಲಿಗೆ ಕಾಲಿಡುವಾಗ ಚರ್ಚ್ದು ಬೆಲ್ಲ ಆಯಿತು, ಅವ್ರು ತೀರಿ ಹೋದ್ರು. ಆಗ ನನಗೆ ಗೊತ್ತಾಯ್ತು, ಓ ಸ್ವಾಮಿ, ಅಯ್ಯೋ ನೀನು ಎಷ್ಟು ಒಳ್ಳೆಯವನು, ಅವ್ರ ರಕ್ಷಣೆಗೆ ಅವರ ಹೃದಯದಲ್ಲಿ ನೀನು ಬಂದ ನಂತರ ಕೂಡಲೇ ಅದೊಂದು ತಿಳಿಸಲ್ಪಟ್ಟಿತ್ತು, ನನಗೆ ಗೊತ್ತಾಯ್ತು. ಹಾಗೆ ನನ್ನ ಜೊತೆಲಿ ಕೆಲವು ಕಾರ್ಯಗಳಾಯ್ತು ಮಿಷನ್ ಹಾಸ್ಪಿಟಲ್. ತುಂಬ ಸಂತೋಷ ಪಡ್ತೇನೆ ನಾನು. ಅಂದರೆ ಆ ರಕ್ಷಣೆಯ ಅನುಭವದಲ್ಲಿ ದೇವರು ನಮ್ಮನ್ನು ನಡೆಸುವ ರೀತಿಗೆ ನಾನು ಸಂತೋಷ ಪಡ್ತೇನೆ. ಮತ್ತು ಹೀಗೆ ಪೇಷಂಟ್ನವರಲ್ಲಿ ಇರುವಾಗ ಅವ್ರ ಹತ್ರ ನಾನು ಜಸ್ಟ್ ಒಬ್ಬಳು ತುಂಬ ಕೂಗ್ತಾ ಇದ್ಲು, ತುಂಬ ಮಗುವನ್ನು ಇಟ್ಕೊಂಡು. ಆಗ ನಾನು ಯಾಕಮ್ಮ ಕೂಗ್ತೀನಿ ಅಂತೇಳಿ, ಅದಕ್ಕೆ ಇಲ್ಲ ನನ್ನ ಗಂಡ ತುಂಬ ಕುಡಿಯುದು ಸಿಸ್ಟರ್ ಹಾಗೆ. ಮತ್ತೆ ನಾನು ಯೇಸು ಕ್ರಿಸ್ತನ ವಿಷಯ ಹೇಳಿದೆ. ಯೇಸು ಕ್ರಿಸ್ತನ ವಿಷಯ ಹೇಳಿದ ಮೇಲೆ ಮತ್ತೆ ನಾನು ಬಂದೆ. ನೆಕ್ಸ್ಟ್ ಡೇ ನನಗೆ ಅಲ್ಲಿದ್ದು ಇನ್ಚಾರ್ಜ್ ಹೇಳಿದರು, ಐಡ ನಿನ್ನ ಇನ್ಕ್ರಿಮೆಂಟ್ ಅಲ್ಲ, ಅಲ್ಲಿ ನೀನು ನಾಳೆ ಬರಲಿಕ್ಕೆ ಹೇಳಿದ್ದಾರೆ ಅಂತೇಳಿ. ನಾನು ಹೇಳಿದೆ, ಯಾವಾಗಲೂ ಬರೋದಿಲ್ಲ, ಇಷ್ಟು ವರ್ಷದಿಂದ ಬರಲಿಲ್ಲ, ಈಗ ಏನು ಇನ್ಕ್ರಿಮೆಂಟಿಗೆ ಬರಲಿಕ್ಕೆ ಹೇಳ್ತಾ ಇದ್ದಾರೆ ಅಂತೇಳಿ. ಮತ್ತೆ ನಂಗೆ ಗೊತ್ತಾಯಿತು, ಇದು ಏನೋ ಇದರ ವಿಷಯದಲ್ಲಿ ಲೀಕ್ ಆಗಿದೆ ಹೇಳಿದ್ದಾರೆ ಅವರಿಗೆ. ಮತ್ತೆ ನಾನು ಹೋದೆ, ಡೋರ್ ಓಪನ್, ಭಾರಿ ಜೋರಿನವರು, ಸ್ವರ ಗಟ್ಟಿ ಎಳೆದು ಇದು ಮಾಡಿಕೊಂಡು ಬಾಗಿಲು ಓಪನ್ ಮಾಡಿ ಒಳಗೆ ಹೋದೆ, ವಿಶ್ ಮಾಡಿದೆ. ಅವ್ರನ್ನ ನೋಡಿ ನೆಗಡಿದ್ರು. ಲಾಸ್ಟ್ ಎಲ್ಲ ಮಾತು, ನಿಮಗೆ ಇನ್ಕ್ರಿಮೆಂಟ್ ನಿಮಗೆ ಬಂದಿದೆ ಗೊತ್ತುಂಟಲ್ಲ ಅಂತೇಳಿ. ಹೌದು ಸರ್ ಅಂತೇಳಿ. ನೀವು ಹೀಗೆ ಬೈಬಲ್ದು ವಿಷಯ ಹೇಳ್ತೀರಂತೆಲ್ಲ ಅಂತ ಹೇಳಿದರು. ಅದಕ್ಕೆ ನೋಡಿ ಸರ್, ನಾನು ಟ್ರೈನಿಂಗ್ ಆದ ಸಮಯದಲ್ಲಿ ಅವ್ರ ಪೇಷಂಟ್ದು ಸೇವೆ ಮಾಡುವಾಗ ಅದರ ವಿಷಯ ನಮಗೆ ಟ್ರೈನಿಂಗ್ ಆಗಿದೆ. ಹಾಗಾಗಿ ನಾವು ಅದನ್ನು ಹೇಳ್ತೇವೆ. ಪೇಷಂಟಿಗೆ ಒಂದು ಯೇಸು ಕ್ರಿಸ್ತನ ವಿಷಯದಲ್ಲಿ ಸ್ವಲ್ಪ ಹೇಳಲೇಬೇಕಾಗ್ತದೆ, ಯಾಕಂದ್ರೆ ನಾನು ಹಾಗೆ ಆಗಿದೆ. ಹಾಗೆ ಹೇಳುವಾಗ, ಅದು ನೀವು ಎಲ್ಲಿ ಕಲ್ತದ್ದು ಹೇಳೋದು, ನಾನು ಮಿಷನ್ ಹಾಸ್ಪಿಟಲಲ್ಲಿ ಕಲ್ತದ್ದು. ನೋಡಿ, ಅದು ಮಿಷನ್ ಸಂಸ್ಥೆ, ಅಲ್ಲಿ ಹೇಳಿದ ತೊಂದರೆ ಇಲ್ಲ, ನೀವು ಇಲ್ಲೆಲ್ಲ ಬೇಡ ಹೇಳಬೇಡಿ, ಹೊರಗೆ ಬೇಕಿದ್ರೆ ಹೇಳಿ ಅಂತ ಹೇಳಿದ್ರು. ಮತ್ತೆ ನಾನು ಸುಮ್ಮನೆ ಇದ್ದೆ, ಜಾಸ್ತಿ ಮಾತಾಡಲಿಕ್ಕೆ ಹೋಗಲಿಲ್ಲ, ಯಾಕಂತೇಳಿ ಅದಕ್ಕೆ ಬಾಯಿಗೆ ಕೊಡಬಾರ್ದಲ್ಲ, ಸುಮ್ಮನೆ ಇದ್ದೆ. ಆಯಿತು ಸರ್ ಅಂತೇಳಿ ಬಂದೆ. ಅಂದರೆ ನಾನು ದೇವರ ವಾಕ್ಯದ ಪ್ರಕಾರ ದೇವರು ಹೇಳ್ತಾರೆ, ಅಂದರೆ ಅವರ ಎದುರಿನಲ್ಲಿ ನಮ್ಮನ್ನು ತಲೆ ತಗ್ಗಿಸುವಾಗೆ ದೇವರು ಮಾಡಲೇ ಇಲ್ಲ. ನಮ್ಮ ಹೃದಯದಲ್ಲಿ ಇರುವಂಥದ್ದು ನಮ್ಮ ಉಸಿರೇ ಅವನಾಗಿದ್ದಾನೆ ಅಂತ, ನಮ್ಮಂದರೆ ಸಾಯುವ ತನಕ, ಅಂದರೆ ಅದ್ಭುತ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ನಡೆಸಿದ ಮೇಲೆ ಅದನ್ನು ಅವನ ನಮ್ಮ ಕರ್ತವ್ಯ, ಆ ಸೇವೆ, ಆ ಸಾಲ, ಖಂಡಿತವಾಗಿ ಸುವಾರ್ತೆ ಹೇಳುವಂಥದ್ದು ಒಂದು ಸಾಲ, ಅದು ನಮ್ಮ ಜೀವಿತದಲ್ಲಿ ಉಂಟು. ಅದು ಹೇಳಲೇಬೇಕು, ಹೇಳದಿದ್ರೆ ಅದೆಂತ ಮಾಡ್ಲಿಕ್ಕೆ. ಆದ್ದರಿಂದ ನನ್ನ ಜೀವಿತದಲ್ಲಿ ಆ ರಕ್ಷಣೆ ಬಂದ ಮೇಲೆ ದೇವರು ನನ್ನ ಜೀವಿತದಲ್ಲಿ ಬಸ್ಸಲ್ಲಿ ಕೂತ್ಕೊಳ್ಳುವಾಗ ಸಹ ನಾನು ಮಾತ್ರ ದೇವ್ರ ಹತ್ರ ಕೇಳ್ತೇನೆ, ಸ್ವಾಮಿ ಮಗಳಿಗೆ ನನಗೆ ಹೇಳಬೇಕು ಅಂತೇಳಿ. ಒಂದು ದಿವಸ ಇದೊಂದು ಇನ್ಸಿಡೆಂಟ್ ನಿಮಗೆ ಹೇಳೋದು ಅಷ್ಟೇ, ಹೇಳಿ ಹಾಗೆ ನಾನು ಹೇಳ್ತಾರೆ. ಒಂದು ದಿವಸ ಹೀಗೆ ನಾನು ಬಸ್ ಹತ್ತಿದ್ದೇನೆ. ಬಸ್ ಹತ್ತುವಾಗ ಅಷ್ಟೊತ್ತಿಗೆ ಅಲ್ಲಿ ಒಬ್ಬಳು ಆಳ ಹತ್ತಿರ ಕೂತ್ಕೊಂಡು ಹೀಗೆ ಮಲಗಿದ್ದಾಳೆ. ಆಗ ನನ್ನ ಮನಸ್ಸಿಗೆ, ಅಯ್ಯೋ ಸ್ವಾಮಿ, ಈ ಮಗಳು ಉಡುಪಿ ಬರುವ ತನಕ ಮಲಗಿದರೆ ಮಾತಾಡ್ಲಿಕ್ಕೆ ಆಗ್ತದಾ ಅಂಥೇಳಿ ನಾನು ಹೇಳಿದೆ. ಅವ್ರ ಹತ್ರ ಹೇಳಿದೆ, ಹೋಲಿ ಸ್ಪಿರಿಟ್ ಹತ್ರ, ಪರಿಶುದ್ಧಾತ್ಮ ಹತ್ರ ಹೇಳಿದ ಕೂಡಲೇ ಅಷ್ಟೊತ್ತಿಗೆ ಒಂದು ಹಂಪು ಬಂತು. ಡಮ್ ಅಂತ ಆಗುವಾಗ ಅವಳು ಎದ್ದು ಕೂತ್ಕೊಂಡ ಕೂಡಲೇ ಅವಳಿಗೆ ನನ್ನ ಮನಸ್ಸಲ್ಲಿ ಕೂಡಲೇ ಬಂತು, ಇವಳಿಗೆ ಈಗ ಹೇಳಬೇಡ, ಸಂತೆಕಟ್ಟೆಯಿಂದ ಉಡುಪಿಗೆ ಎಷ್ಟು ಹೇಳ್ಬೋದು ನೀವು ಸುವಾರ್ತೆ ಅಂತ ಹೇಳಿ, ಅಯ್ಯೋ ಸ್ವಾಮಿ ಇವಳಿಗೆ ಹೇಳಲಿಕ್ಕೆ ಆಗಲಿಲ್ಲಲ್ಲ ಅಂಥೇಳಿ. ಮತ್ತೆ ನಾನು ಇರುವಾಗ ನಾನು ಅವಳಿಗೆ, ನೋಡಮ್ಮ, ನೀನು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋಳಲ್ಲ, ಅಲ್ಲಿಯೇ ಬಸ್ ಉಂಟು ನಿಮಗೆ, ಬಸ್ಸಲ್ಲಿ ಉಂಟು, ಬಸ್ಸಲ್ಲಿ ನೀನು ಹೋಗು ಅಂತ ಹೇಳಿದೆ. ಬಸ್ಸಲ್ಲಿ ಅಲ್ಲಿ ಕ್ಯಾಚ್ ಮಾಡಿ ಹೋಗು. ಅವಳಿಗೆ ಗೊತ್ತಿಲ್ಲ, ಬೈಂದೂರಿನವಳು ಅವಳು. ಹಾಗೆ ಹೋಗಿ ನಾನು ಮತ್ತೆ ಹೇಳಲಿಕ್ಕಾಗಲಿಲ್ಲಲ್ಲ, ನನ್ನ ಹಾಸ್ಪಿಟಲಿಗೆ ಹೋದೆ. ಹೊರಗೆ ಬರುವಾಗ ಅದೇ ಪರ್ಸನ್ ಅಲ್ಲಿ ಕಾಣ್ತಾ ಇದ್ದಾಳೆ.
ನಿಮ್ಮ ಹಾಸ್ಪಿಟಲಲ್ಲಿ? ನಮ್ಮ ಹಾಸ್ಪಿಟಲ್ ಹೊರಗೆ ಬಸ್ ಸ್ಟ್ಯಾಂಡಲ್ಲಿ. ಬಸ್ ಸ್ಟ್ಯಾಂಡ್. ನಾನು ಬಸ್ಸಲ್ಲಿ ಕಾಯ್ದರು. ಅದು ನೀನು ಯಾಕಮ್ಮ ಇಲ್ಲಿಗೆ ಬಂದದ್ದು ಅಂತ ಹೇಳಿದಕ್ಕೆ ನಾನು ಅಲ್ಲ ತೊಂದರೆ ಇಲ್ಲ, ನನಗೆ ಟೈಮ್ ಇತ್ತು ಅದಕ್ಕೆ, ಅಂದರೆ ದೇವರು ನಡೆಸಿದ್ದೋಡಿ. ಮತ್ತು ನಾನು ಹೇಳಿದೆ ಆಯಿತು, ಬಸ್ ಹತ್ತಿದ್ದೆವಳು. ಅಲ್ಲಿ ಬ್ರಹ್ಮವರ ಬಸ್ ಹತ್ತುವಾಗ ನನಗೆ ಪುನಃ ಹೋಲಿ ಸ್ಪಿರಿಟ್ ಹೇಳಿತು, ನೀನು ಮೊದಲು ಬಸ್ ಹತ್ತಬೇಡ, ಅವಳು ಹತ್ತಲಿ, ಯಾಕಂದರೆ ಅವಳು ಹತ್ತಿದ ಮೇಲೆ ನಾನು ಕೂತ್ಕೊಳ್ಳಿಕ್ಕೆ ಆಗ್ತದೆ. ನಾನು ಹತ್ತಿದ್ರೆ ಅವಳು ನನ್ನ ಹತ್ರ ಬರೋದಿಲ್ಲ. ಆಮೇಲೆ ಅವಳು ಹತ್ತಿದ ಮೇಲೆ ಅವಳ ಹತ್ರ ನಾನು ಹೋಗಿ ಕೂತ್ಕೊಂಡೆ. ಆಮೇಲೆ ಸ್ಟಾರ್ಟ್ ಮಾಡಿದೆ, ಯೇಸು ಕ್ರಿಸ್ತನ ವಿಷಯ ಸ್ಟಾರ್ಟ್ ಮಾಡಿದೆ, ಎಲ್ಲ ಮಾಡಿದೆ. ಲಾಸ್ಟಿಗೆ ನನಗೆ ಅವಳ ಟಿಕೆಟನ್ನು ಕೂಡ ನೀನು ತೆಗಿ ಅಂತ ನನಗೆ ಇದು ಮಾಡ್ತು. ಮತ್ತು ನಾನು ಅವಳಿಗೆ ಬೈಂದೂರು ತನಕ ನಾನು ಟಿಕೆಟ್ ತೆಗೆದೆ. ನೋಡಮ್ಮ ಹೀಗೆ 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 ಎಲ್ಲ ಸುವಾರ್ತೆ ವಿಷಯದಲ್ಲಿ ಹೇಳಿದ ಮೇಲೆ, ಹೌದು ನನ್ನ ಒಬ್ಬರು ರಿಲೇಷನ್ ಯೇಸುವನ್ನು ನಂಬ್ತಾ ಇದ್ದಾರೆ ಹಾಗೆಲ್ಲ. ಮತ್ತು ಅಂದರೆ ಆ ರೀತಿ ಒಟ್ಟಾರೆ ಸುವಾರ್ತೆ ಬಸ್ಸಲ್ಲಿ ಕೂತ್ಕೊಳ್ಳುವಂಥ ಸಮಯದಲ್ಲೂ ಪರಿಶುದ್ಧಾತ್ಮ ಸುವಾರ್ತೆ ಅಲ್ಲ ಅಂಡಿ, ಸುವಾರ್ತೆ ಅಂದರೆ ಒಳ್ಳೆ ವಾರ್ತೆ. ಹೌದು. ಈಗ ನಮಗೆ ಲೋಕದಲ್ಲಿ ನನಗೆ ನಿಮ್ಗೆ ಒಳ್ಳೆ ವಾರ್ತೆ ಅಲ್ಲ, ಅವರಿಗೆ ಒಳ್ಳೆ ವಾರ್ತೆ. ಲೋಕದಲ್ಲಿ ಒಳ್ಳೆ ವಾರ್ತೆನೇ ಇಲ್ಲ. ಟಿವಿ ನೋಡಿ, ಪೇಪರ್ ನೋಡಿ, ನ್ಯೂಸ್ ಯಾವುದು ನೋಡಿ, ಒಳ್ಳೆ ವಾರ್ತೆನೇ ಇಲ್ಲ, ಕೇಳುವಂಥ ವಾರ್ತೆನೇ ಅಲ್ಲ. ಯಾವ ಒಳ್ಳೆ ವಾರ್ತೆ ಯಾವುದ್ರಲ್ಲಿ ಬರಲಿಕ್ಕೆ ನಾವು ಕೇಳ್ತೇವ? ಇಲ್ಲ, ಯಾವುದ್ರಲ್ಲಿ ಒಳ್ಳೆ ವಾರ್ತೆ ಅಲ್ಲ, ಸುವಾರ್ತೆ. ದೇವರ ಯೇಸು ಸ್ವಾಮಿಯ ಬಗ್ಗೆ ಹೇಳುವಂಥ ಸುವಾರ್ತೆ. ಯಾಕಂದರೆ 2000 ವರ್ಷಗಳ ಹಿಂದೆ ಏನಾತನ ಮಾಡಿದಾನೋ, ಜನರಿಗೆ ಒಳ್ಳೆಯದನ್ನು ಮಾಡಿದ, ಕನಿಕರ ಪಟ್ಟ, ದಯೆ ತೋರಿಸಿದ, ಕರುಣೆ ತೋರಿಸಿದ, ಎಂಥ ಪರಿಸರ ಇದ್ದ ಜನರನ್ನು ಕೈ ಹಿಡಿದು ಎತ್ತಿದ. ಖಂಡಿತ ಅಲ್ಲ, ಇವತ್ತು ಕೂಡ ಅದನ್ನೇ ಮಾಡ್ತಾ ಇದ್ದ, ಅದೇ ಸುವಾರ್ತೆ. ನನ್ನ ಜೀವಿತದಲ್ಲಿ ಮಾಡಿದ, ನಿಮ್ಮ ಜೀವಿತದಲ್ಲಿ ಮಾಡಿದ, ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ಇವತ್ತು ನೋಡಿ, ಇವತ್ತಿನ ದಿವಸದಲ್ಲಿ ನೀವು ಎಲ್ಲಿ ಹೋದರೆ ಸಹ ನಿಮ್ಗೆ ಏನೋ ಒಂದು ಅನುಭವ, ಏನೋ ಒಂದು ನನ್ನೊಟ್ಟಿಗೆ ಯಾರಿದ್ದಾನೆ ಏನೋ ಅನುಭವ. ಮುಂಚೆ ಎಲ್ಲ ಹಾಗೆ ಇಲ್ಲ, ಮುಂಚೆ ನಮ್ಮದು ಕಷ್ಟ ಸುಖ ಅದು ಇದೆ ಅಲ್ಲ. ಈಗ ಹಾಗೆ ಕರ್ತನಲ್ಲಿ ಬಂದ ಮೇಲೆ ಏನೋ ಒಂದು ಅನುಭವ. ಸ್ವಾಮಿ ಹೇಳಿದಾನಲ್ಲ, ಯುಗದ ಸಮಾಪ್ತಿ ಎಲ್ಲ ನಿಮ್ಮ ದಿವಸ ನಿಮ್ಮ ಸಂಗಡ ಇದ್ದೇನೆ, ನಮ್ಮ ಜೊತೆಯಲ್ಲಿ ಇರ್ತಾನತ. ನಾವು ಅವನು ಮನೆಯಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ, ಒಂದು ಗೂಡಲ್ಲಿ ಇಟ್ಟು ಅವನಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ. ಕೆಲವು ಗೂಡಲ್ಲಿ ಇಡ್ತಾರೆ, ಕೆಲವು ಗೋಡೆಯಲ್ಲಿ ಇಟ್ಟು ಎಲ್ಲೆಲ್ಲಿ ಹೋಗಿ ಬರ್ತಾರೆ, ಏನೇನು ಮಾಡಿ ಬರ್ತಾರೆ. ನಮ್ಮ ಸ್ವಾಮಿ ಹಾಗಲ್ಲ, ನಮ್ಮ ಜೊತೆಯಲ್ಲಿರುವ ಆತ ನಮಗೆ ಕೆಟ್ಟದನ್ನು ಮಾಡ್ಲಿಕ್ಕೆ ಬಿಡುದಿಲ್ಲ. ಏನಾದ್ರೂ ನೀವು ಆತನು ಕೆಟ್ಟವನಲ್ಲ ಅಲ್ಲ, ಆತನು ಕೆಟ್ಟವನಲ್ಲ, ನಮ್ಮನ್ನು ಕೊಟ್ಟು ಕೆಟ್ಟದ ಕೆಲಸ ನಡೆಸೋದಿಲ್ಲ ಅಲ್ಲ. ಒಳ್ಳೆಯ ಸ್ವಾಮಿ ಆಗಿದೆ ನಮ್ಮ ಸ್ವಾಮಿ. ಅದಕ್ಕೆ ಅದೀಗ ನೀವು ಇಷ್ಟೆಲ್ಲ ನಿಮ್ಮ ಸ್ಟೋರಿ ಇದೆ. ಈಗ ಪ್ರೆಸೆಂಟ್ ಆಗಿ ಈಗ ಸದ್ಯಕ್ಕೆ ನೀವು ಏನು ಮಾಡ್ತಾ ಇದ್ದೀರಿ? ಈಗ ನೀವು ನರ್ಸಿಂಗ್ ಆಗಿದೆ ನಿಮ್ದು. ರಿಟೈರ್ಡ್ ಆಯ್ತು. ಎಷ್ಟು ವರ್ಷ ಆಯ್ತು? 58ಗೆ ರಿಟೈರ್ಡ್ ಆಯ್ತು. 58ಗೆ ರಿಟೈರ್ಡ್ ಆದ ಮೇಲೆ ಇನ್ನು ನಾನು ಸ್ವಲ್ಪ ಗಟ್ಟಿಲಿದ್ದೇನೆ ಅಂತೇಳಿ ಇನ್ನೊಂದು ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಡಾಕ್ಟರ್ಸ್ನವ್ರು ಹೇಳಿದ್ರು, ಸಿಸ್ಟರ್ ಅಲ್ಲಿ ನೀವು ಮಾಡಿ ಮನೇಲಿ ಕೂತ್ಕೊಳ್ಬೇಡಿ ಅಂತೇಳಿ. ಅದಕ್ಕೆ ನಾನೆಂತ ಮಾಡಿದೆ, ಆಯಿತು ಅಂತ ಹೇಳಿದೆ. ಆದರ್ಶ ಹಾಸ್ಪಿಟಲ್ಗೆ ಹೋದೆ. ಅಲ್ಲಿ ಹೋಗಿ ನೋಡುವಾಗ ಅಲ್ಲೆಲ್ಲ ಅಪ್ಲಿಕೇಶನ್, ನಮ್ಮ KMC ಸ್ಟಾಫ್ ಎಲ್ಲ ಅಲ್ಲಿರೋದು. ಹೋಗಿ MD ಹತ್ರ ಬರುವಾಗ 4 o'clock ಆಯಿತು. ಅವ್ರು ಹೋಗಿ ಆಯಿತು ಹೇಳಿದರು, ನಾಳೆ ಬನ್ನಿ ಸಿಸ್ಟರ್ ನೀವು ಅಂತ ಹೇಳಿದ್ರು. ಆಯಿತು, ನಾಳೆ ಅದೆಲ್ಲ ಅಪ್ಲಿಕೇಶನ್ ಎಲ್ಲ ರೆಡಿ ಮಾಡಿ ಎಲ್ಲ ಇಟ್ಟಿತ್ತು. ನಿದ್ರೆ ಮಲಗಿದ ಮೇಲೆ ಎದ್ದ ಮೇಲೆ ಅಂಕಲ್ ಹೋದರು. ನಾನು ಕಾಟಿನ ಸೈಡಿಗೆ ಬಂದೇನೆ, ನಿದ್ರೆ ಮಾಡಿದ್ನವಳು ಕಾಟಿನ ಸೈಡಿಗೆ ಬಂದೇನೆ. ನನ್ನ ಹತ್ರ ಹೋಲಿ ಸ್ಪಿರಿಟ್ ಹೇಳಿತು, ನಿನಗೆ 34 ವರ್ಷ ಸರ್ವಿಸ್ ಕೊಟ್ಟಿದ್ದೇನೆ, ಈಗ ಎಂತ ಒಂದು ಆಪ್ರೇಷನ್ ಇಲ್ಲ, ಒಂದು ಏನು ಪ್ರಾಬ್ಲಮ್ ಬರದೆ ನೀನು ಹೀಗೆ ನಿನ್ನನ್ನು ಇದು ಮಾಡಿದ್ದೇನೆ, ಈಗ ಅಂತ ನೀನು ಆ ಸಂಬಳಕ್ಕಾಗಿ ಪುನಃ ಕೆಲಸಕ್ಕೆ ಹೋಗ್ತೀಯಾ? ಹಾಗೆ ಹೇಳಿದ್ದು ನನಗೆ. ಕೂಡಲೇ ನಾನು ಅಯ್ಯೋ ಸ್ವಾಮಿ, ಹಾಗಾದ್ರೆ ನಿನಗೆ ನಾನು ಕೆಲಸ ಮಾಡೋದು ಸಂತೋಷ ಇಲ್ಲ, ಬೇಡವಾ, ಆಯಿತು ನಾನು ಮಾಡೋದಿಲ್ಲ ಅಂತ ಹೇಳಿ ಬಂದೆ. ಅವರು ಹೋಗಿದ್ರಲ್ಲ, ಅವ್ರ ಹತ್ರ ಹೇಳಿದೆ, ನನಗೆ ಹೀಗೆ ದೇವ್ರ ನಂತರ ಮಾತಾಡಿದ, ನಾನು ಕೆಲಸಕ್ಕೆ ಹೋಗಬಾರ್ದು. ಆಯಿತು ಬೇಡ ಅಂತೇಳಿದ್ರು. ಮತ್ತು ನಾನು ಮಕ್ಕಳಿಗೆ ತಿಳಿಸಿದೆ, ನೋಡು ಮಗ, ನನಗೆ ಹೀಗೆ ಬಂತು, ನಾನು ಹೀಗೆ ಅಂತ. ಆಯಿತು ಮಮ್ಮಿ ಬೇಡ ಅಂತೇಳಿ. ಹಾಗೆ ನಾನು ಕೆಲಸ ಮಾಡಲಿಲ್ಲ, ಯಾಕಂದ್ರೆ ನನಗೇನೋ ಒಂದು ಸಂತೋಷ, ಅಂದರೆ ಸಂತೋಷ ಅದು ಆತ್ಮ ನಮ್ಗೆ ಮಾತಾಡುವಾಗ ಉಂಟಲ್ಲ, ಯಾರು ಬಿಡ್ತಾರೆ? ಇಷ್ಟು ದೇವರು ನಮ್ಮ ಮಾಡಿದ ಮೇಲೆ ಆ ಸಾಲವನ್ನು ನಾವು ತೀರಿಸಿದ್ವಿ ಯಾವಾಗ? ಇದು ನೋಡಿ, ಎಷ್ಟು ವರ್ಷ ನಾವು ಲೋಕದಲ್ಲಿ ಬದುಕ್ತೇವೆ, ಸ್ವಲ್ಪ ಸಮಯ ಮಾತ್ರ ಬದುಕುದು. ಅಷ್ಟು ಸಮಯ, ಆ ಸಮಯ ಆದ್ರೂ ಅಲ್ಲ, ಬೇರೆ ಟೈಮಲ್ಲಿ ಸಹ ಕೊಡ್ತಿತ್ತು. ಅನುಭವ ಇರಲಿಲ್ಲ. ಹೌದು, ಈಗ ಹಾಗೆಲ್ಲ ಏನೋ ಒಂದು ಹ್ಯಾಪಿನೆಸ್, ಏನೋ ಒಂದು ಸಂತೋಷ. ನಾನು ಯಾರು ಸೇವೆ ಎಂಬುದಾಗಿ ಪಾಸ್ಟರ್ನವ್ರು ಮಾಡ್ತಾರೆ, ಕೆಲವ್ರು ಮಾಡ್ತಾರೆ, ಫುಲ್ ಟೈಮ್ ಮಾಡ್ತಾರೆ, ಆ ಸೇವೆ ನನ್ನದಾಗುದಿಲ್ಲ. ಆದ್ರೆ ದೇವರ ಒಂದು ಸಣ್ಣದಾದ್ರೂ ನಮ್ಮದೇ ಆಗ್ತದಲ್ಲ. ಕರ್ತನಿಗ ಏನಾದ್ರೂ ಮಾಡ್ಲೇಬೇಕು, ದೊಡ್ಡದ ಸಣ್ಣದಲ್ಲ ಅದಲ್ಲ, ನಮ್ಮಿಂದ ಏನಾಗ್ತದೆ ಅದನ್ನು ಮಾಡ್ಬೇಕು. ಖಂಡಿತ 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 ನಮ್ಮಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದು ಖಂಡಿತವಾಗಿ ನಾವು ಮಾಡಲೇಬೇಕು, ಯಾಕಂದ್ರೆ ಅದು ಆತನ ಚಿತ್ತವಾಗಿದೆ. ಬಟ್ ಆಂಟಿ, ನಿಮ್ಮ ಮಕ್ಕಳೇನು ಮಾಡ್ತಿದ್ದಾರೆ ಆಂಟಿ? ನನ್ನ ಮಗ ಒಬ್ಬ ಮದುವೆ ಆಗಿದೆ ಒಬ್ಬನಿಗೆ, ಮತ್ತು ಅವಳು KMCಯಲ್ಲಿದ್ದಾಳೆ, ಇವನು ಕುವೈಟಲ್ಲಿದ್ದಾನೆ. ಮತ್ತೆ ಅದೇ ಮತ್ತೆ ಇನ್ನೊಬ್ಬ ಸಣ್ಣ ಅವನಿಗೆ ಮ್ಯಾರೇಜ್ ಆಗಲಿಲ್ಲ, ಅವನು ಸಹ ಗಲ್ಫಲ್ಲಿದ್ದಾನೆ.
ಅಲ್ಲಿ ಈಗ ಅಂಕಲ್ ಊರಿನಲ್ಲಿದ್ದಾರೆ, ಊರಲ್ಲಿದ್ದಾರೆ. ಅವರು ಕೂಡ ಊರಲ್ಲಿ ಅವ್ರು ರಿಟೈರ್ಡ್, ನಾನು ರಿಟೈರ್ಡ್ ಆದ್ಮೇಲೆ ಅವ್ರು ಊರಲ್ಲಿ ರಿಟೈರ್ಡ್ ಆಗಬೇಕಲ್ಲ. ವೆಲ್ಡಿಂಗ್ ಶಾಪ್ ಇತ್ತು ನಮಗೆ, ವೆಲ್ಡಿಂಗ್ ಶಾಪಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು. ಮತ್ತೆ ಲಾಸ್ಟಿಗೆ ಮತ್ತೆ ನಾನು ಹೇಗೂ ಕೆಲಸಕ್ಕೆ ಬೇಡ ಅಂತೇಳಿ ಮಕ್ಕಳು ಹೇಳಿದ್ರು ಹೋಗಬೇಡಿ ಮತ್ತೆ ಅಲ್ಲಿ ಹಾಗೆ ನಾವು ಆಚೆ ಹೋಗುವಾಗೆಲ್ಲ ಒಟ್ಟಿಗೆ ಹೋಗ್ತೇವೆ. ಪಕ್ಕ ನನ್ನ ಮನಸ್ಸಿಗಿಂತ ಮನೆಗೆ ಹೋಗು ಅಂತೇಳಿ ಹೋಗ್ತೇವೆ. ಮತ್ತು ಇನ್ನೊಂದು ನಿಮ್ಮ ವಿಷಯದಲ್ಲಿ ಕೇಳಿದೆ, ಅಂದರೆ ನೀವು ಯೇಸು ಸ್ವಾಮಿಗಳು ತುಂಬ ಹಾಡನ್ನು ಹಾಡುವಂಥದ್ದೊಂದು ಕೇಳಿದೆ ನಾನು. ದೇವರ ಮಹಿಮೆಗಾಗಿ, ಅಂದರೆ ದೇವರು ಒಳ್ಳೆಯ ಸ್ವರವನ್ನು ಕೂಡ ಕೊಟ್ಟಿದ್ದಾರೆ ನಿಮಗೆ. ಅನ್ನಿ ಕೆಲವು ಸಿಡಿಗಳಲ್ಲಿ ಕೂಡ ನೀವು ಹಾಡಿದ್ದೀರಂತ ಕೇಳಿದ್ದೇನೆ, ಹೌದಾ? ಹೌದೌದು. ಎಷ್ಟು ಸಿಡಿಗಳಲ್ಲಿ ಹಾಡಿದ್ದೀರ? ಇಲ್ಲ, ನಾನು ಒಂದೇ ಸಿಡಿಯಲ್ಲಿ ಒಂದೇ ಸಿಡಿಯಲ್ಲಿ 2 ಅವನು ನಮ್ಮ ಮನೆಯಲ್ಲಿ ಇದ್ದ ನೇಮು, ಮತ್ತು ನಮ್ಮ ಮನೆಯಲ್ಲಿ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ನನಗೆ ಸಹ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಸ್ವಲ್ಪ ಇದಿತ್ತು. ಹಾಗೆ ಅವನು ನಮ್ಮ ಮನೆಯಲ್ಲಿ ಇನ್ಸ್ಟ್ರೂಮೆಂಟ್ಸ್ ಕಲ್ತ ಸಹ ನಮ್ಮ ಮನೆಯಲ್ಲಿ ಹಾಗೆ ಇದಾಯ್ತು. ಈಗ ಸದ್ಯಕ್ಕೆ ನೀವು ಆರಾಧನೆಯಲ್ಲಿ ಭಾಗವಾಗಿ ಆರಾಧನೆಯಲ್ಲಿ ದೇವರನ್ನು ಮಹಿಮೆಪಡಿಸುವಂಥ ಒಂದು ದೇವರ ಆ ರೀತಿ ನಿಮ್ಮನ್ನು ನಡೆಸ್ತಿದ್ದಾನಲ್ಲ. ಅನೇಕರಿಗೆ ಕೇಳಿದ್ದಾನೆ, ಅನೇಕರಿಗೆ ಹಾಡನ್ನು ಕೂಡ ನೀವು ಕಲಿಸುವಂಥದ್ದೊಂದು ಕೂಡ ಕೇಳಿದೆ, ಅದು ಕೂಡ ಉಂಟಾ? ಹೇಗೆ ಉಂಟು ಹೇಳಿ? ಅಲ್ಲ, ಅದು ಅಂದರೆ ಬರ್ಲಿಕ್ಕೆ ಹೇಳ್ತಾರಲ್ಲ, ಬರ್ಲಿಕ್ಕೆ ಹೇಳುವಾಗ ಅಂದರೆ ವಾಯ್ಸ್ ಅದನ್ನು ಇದನ್ನೆಲ್ಲ ಮಾಡುವಂಥದ್ದು ತಿದ್ದುವಂಥ ಕಾರ್ಯ. ಹಾಡುವಂಥ ಸಮಯ ಈ ರೀತಿ ಹಾಡಬೇಕು, ಈ ಸ್ವರದಲ್ಲಿ ಹಾಡಬೇಕು. ಹೌದು, ಅದು ಹೇಗೆ ಮೇಲೆ ಕೆಳಗೆ ಹೋದರೆ ಹೇಗೆ ಮಾಡಬೇಕು, ಹಿಯರಿಂಗ್ ಬೇಕು ನಿಮಗೆ. ನೀವೆಲ್ಲಿ ಕಲ್ತಿದ್ದೆ ಅದೆಲ್ಲ? ಏನಿಲ್ಲ, ಅದು ಕರ್ತನ ನಮಗೆ ಆರ್ಫನೇಜಲ್ಲಿ ನಮಗೆ ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ಸಾಂಗ್ಸ್ಗೆ ಕೆಲವರನ್ನು ನಿಲ್ಲಿಸ್ತಿದ್ರು, ಒಬ್ಬೊಬ್ಬರ ಸಾಂಗ್ಸ್ ಹೇಳಿಸುವಾಗ ನಮ್ಮ ವಾಯ್ಸನ್ನೆಲ್ಲ ಇದು ಮಾಡ್ತಾರಲ್ಲ. ಅಂದರೆ ದೇವರ ಒಂದು ಇದರಲ್ಲಿ ದೇವರ ಒಂದು ಗಿಫ್ಟ್ ಉಂಟು ಅಂತೇಳಿ ನನಗೆ ವರಗ ಉಂಟು ಅಂತೇಳಿ ಗೊತ್ತಾಯ್ತು ನನಗೆ. ಹಾಗೆ ಇದ್ದ ಸಮಯವನ್ನು ಅದಕ್ಕಾಗಿ ಕೆಲವು ಸಲ ಯೂಸ್ ಮಾಡ್ತೀರಿ. ಇದು ಈಗ ನೀವು ಈಗ ರಿಟೈರ್ಡ್ ಆಗಿ ಮನೆಯಲ್ಲಿದ್ದೀರಿ, ಅಂಕಲ್ ಕೂಡ ಮನೆಯಲ್ಲಿದ್ದಾರೆ. ಎಲ್ಲಾದ್ರೂ ಹೀಗೆ ನೀವು ಕುಟುಂಬವಾಗಿ ಸೇವೆಗೆ, ಅದು ನೀವಾಗಿ ಸೇವೆಗೆ ಎಲ್ಲಿದ್ದು ಹೋಗ್ತೀರಾ? ಕೆಲವು ನೀವು ಸುವಾರ್ತೆ ಸಾರುವುದಕ್ಕಾಗಿ ಅಥವಾ ಯಾರಿಗಾದ್ರೂ ಪ್ರಾರ್ಥನೆ ಮಾಡೋದಕ್ಕಾಗಿ ಇಂಥ ಸೇವೆಗೆಲ್ಲ ಹೋಗ್ತಾ ಇದ್ದೀರಾ? ಹಾಗೆ ಹೋಗ್ತೇವೆ, ಹಾಗೆ ಪಕ್ಕ ಹೋಗುವಂಥ ಮನಸ್ಸಾದರೆ ನಾವು ಹೋಗ್ತೇವೆ. ಹೆಚ್ಚಾಗಿ ನನಗೆ ತುಂಬ ಇದಾಗೋದು ಈ ಬೆಡ್ ರಿಡನ್ ಆದ ಪೇಷಂಟ್ಸ್, ಸಾಯುವ ಪರಿಸ್ಥಿತಿಯಲ್ಲಿರುವ ಪೇಷಂಟ್ ಹತ್ರ ಹೆಚ್ಚಾಗಿ ಹೋಗಿ ಕಡೆ ಮೂಮೆಂಟ್. ಹಾಗೆ 2-3 ಇನ್ಸಿಡೆಂಟ್ ನನಗೆ ಮಿಷನ್ ಹಾಸ್ಪಿಟಲ್ ಸಿಕ್ಕಿದೆ ಪೇಷಂಟ್ನವರು. ಅಂದರೆ ಆ ಟೈಮಲ್ಲಿ ನೆಕ್ಸ್ಟ್ ಮೂಮೆಂಟಿಗೆ ನಾನು ನನ್ನ ಫ್ರೆಂಡ್ ತಾಯಿಯನ್ನು ನೋಡ್ಲಿಕ್ಕೆ ಹೋದದ್ದು. ಅವರಿಗೆಲ್ಲ ಮಾತಾಡಿ ಎಲ್ಲ ಪ್ರಾರ್ಥನೆ ಮಾಡಿದ ಮೇಲೆ ನೆಕ್ಸ್ಟ್ ನಾನು ಅಲ್ಲಿ ಕೇಳಿ, ಇಲ್ಲಿ ಯಾರಾದರೂ ನಮ್ಮವರು ಯಾರಾದ್ರೂ ಇದ್ದಾರಾ ಕೇಳಿ, ಪ್ರಾಟೆಸ್ಟೆಂಟ್ಸ್ ಯಾರಾದ್ರೂ ಇದ್ದಾರಾ? ನೀವು ಅಲ್ಲಿ ಕೆಲಸ ಮಾಡಿದವರೆಲ್ಲ ಅಲ್ಲೇ ಕಲ್ತವರು. ಅದಕ್ಕೆ ಅವ್ರು ಹೇಳಿದ್ರು, ಅಲ್ಲಿ ನಿನ್ನೆ ಅನ್ಕಾನ್ಷಿಯಸ್ ಒಂದು ಪೇಷಂಟ್ ಬಂದಿದ್ದಾರೆ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಹೋಗುವ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಎಲ್ಲಿ ಅವರಿಗೆ ಕೇಳಿದ್ರೆ ಸಹ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನಲ್ಲ ಅಂತೇಳಿ ಅವಳನ್ನು ಕರ್ಕೊಂಡು ಬಂದು ಅಲ್ಲಿ ಪ್ರಾರ್ಥನೆ ಮಾಡಿತು. ಅವರು ರೆಸ್ಟ್ಲೆಸ್ ಪೇಷಂಟ್, ಅವರು ಹೀಗೆ ಎದ್ದು ನಿಲ್ಲೋದು ಹೀಗೆಲ್ಲ ಮಾಡ್ತಾ ಇದ್ರು. ಲಾಸ್ಟಿಗೆ ಮತ್ತೆ ಅವರಿಗೆ ಮಾತಾಡುವಾಗ ಸಹ ಮಾತಾಡೋದಿಲ್ಲ. ಆದ್ರೆ ನಾವೆಂತ ಮಾಡೋದು, ದೇವರ ಮಹಿಮೆಗಾಗಿ ನಾನು ಹೇಳ್ತೀನಿ. ಅಂದ್ರೆ ಕರ್ತನ ಮಕ್ಕಳನ್ನು ದೇವರು ಎಲ್ಲರನ್ನೂ ಉಪಯೋಗಿಸ್ಲಿಕ್ಕೆ ನೋಡ್ತಾನೆ. ದೇವರು ಒಬ್ಬೊಬ್ಬರನ್ನು ಒಂದೊಂದಕ್ಕೆ ಯೂಸ್ ಮಾಡ್ತಾನೆ. ಲಾಸ್ಟಿಗೆ ನಾನು ಅವರಿಗೆ ಪ್ರಾರ್ಥನೆ ಮಾಡುವಾಗ ಅಂದ್ರೆ ಅನ್ಕಾನ್ಷಿಯಸ್, ಸೆಮಿ ಕಾನ್ಷಿಯಸ್ ಅಂತ ಹೇಳ್ತಾರೆ. ಸ್ವಲ್ಪ ಕೇಳ್ತದೆ, ಸ್ವಲ್ಪ ಕೇಳುದಿಲ್ಲ ಅಂತ ಹೇಳ್ತೀವಲ್ಲ, ಹಾಗೆ ಅವರ ಎದೆ ಮೇಲೆ ಕೈ ಇಟ್ಟುಕೊಂಡು ನಾನು ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿ ನಾನು ಕಣ್ಣು ಓಪನ್ ಮಾಡುವಾಗ ಆಮೇನ್ ಅಂತ ಬಾಯಿ ಹೀಗೆ ಮಾಡಿದ್ರು. ಆಗ ನಂಗೆ ಗೊತ್ತಾಯ್ತು ಅವ್ರು ಕಾನ್ಷಿಯಸ್ ಉಂಟು ಅಂತೇಳಿ. ಕಾನ್ಷಿಯಸ್ ಉಂಟು ಅಂತ ಗೊತ್ತಾಯ್ತು. ಕಾನ್ಷಿಯಸ್ ಉಂಟು ಅಂತ ಗೊತ್ತಾದ ಕೂಡಲೇ ಲಾಸ್ಟಿಗೆ ನಾನು ಅವರಿಗೆ ಹೇಳಿದೆ, ಆಂಟಿ ನೀವು ಯೇಸು ಸ್ವಾಮಿಯ ನಿಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಿ ಅಂತ ಹೇಳಿದೆ. ನಾನು ಪ್ರಾರ್ಥನೆ ಮಾಡ್ತೇನೆ, ನಾನು ಹೇಳುವಾಗೆ ನೀವು ಹೇಳಿ. ಈಗ ಕಾನ್ಷಿಯಸ್ ಪೇಷಂಟ್ ಅದನ್ನು ಅವ್ರ ಮೈಂಡಲ್ಲಿ ಇಟ್ಟುಕೊಳ್ತಾರೆ. ಯಾರಿಗೆ ಸಾಯ್ಲಿಕ್ಕೆ ಮನಸ್ಸು ಇರುವುದಿಲ್ಲ, ಪ್ರತಿಯೊಬ್ಬರಿಗೂ ಸಾಯಿದ ಬೆಡ್ ರಿಡಲ್ಲಿ ನಾನು ಬದುಕಬೇಕಂತೇಳಿ ಆಚೆ. ಅದಕ್ಕಾಗಿ ನಾನು ಹೇಳಿದೆ, ಅವರು ಅಂದ್ರೆ ಅವರ ಕಿವಿ ಇದುಂಟಲ್ಲ, ಆಮೇನಂತ ಹೇಳಬೇಕಿದ್ರೆ ಅವ್ರಿಗೆ ಗೊತ್ತುಂಟು. ಲಾಸ್ಟಿಗೆ ಮತ್ತೆ ನಾನು ಅವರ ಎದೆ ಮೇಲೆ ಕೈ ಇಟ್ಟುಕೊಂಡು ಅವರಿಗೆ ಅಂಗೀಕಾರ ಪ್ರಾರ್ಥನೆ ಮಾಡಿ ಆಯಿತು. ಲಾಸ್ಟಿಗೆ ಮತ್ತೆ ನಾನು ಬಂದೆವು ನಾವು ಪ್ರಾರ್ಥನೆ ಮಾಡಿ. ಮತ್ತೆ ಮರು ದಿವಸ ನಾನು ನನ್ನ ಫ್ರೆಂಡ್ ಹತ್ರ ಕೇಳಿದೆ, ಹೇಗಿದ್ದಾರೆ ಕೇಳಿದೆ. ಅಯ್ಯ ರಾತ್ರಿಯ ಸೈತಿನತ್ತಯ್ಯ, ಅರೇನು ಕೊನೆ ಇರುತ್ತ ರಾತ್ರಿ ಅಂದ. ನನಗೆ ಇಲ್ಲಿ ಖುಷಿ ಆಯ್ತು. ಅಯ್ಯೋ ಸ್ವಾಮಿ, ಅಯ್ಯೋ ನಿಜ. ಅಂದ್ರೆ ನಂಗೆ ಅದಕ್ಕೆ ಗೊತ್ತಾಯ್ತು, ಇಂಥ ಪರ್ಸನ್ ಹತ್ರ ನಾನು ಹೋಗ್ಬೇಕಾಗ್ತದೆ ಅಂತ. ಕಡೆಗೆ ಒಂದು ಚಾನ್ಸ್ ಕೊಡ್ತಾನಲ್ಲ ದೇವರು, ಕಡೆಗೆ ಒಂದು ಚಾನ್ಸ್. ಹಾಗೆ 2-3 ಆಗಿದೆ ಮಿಷನ್ ಹಾಸ್ಪಿಟಲ್ದು ಪೇಷಂಟ್ ಎಲ್ಲ. ನನಗೆ ಸಂತೋಷ, ಯಾಕಂತ ಹೇಳಿದ್ರೆ ದೇವರು ನಮ್ಮ ಸಾಯ್ಲಿಕ್ಕೆ ಯಾವಿಲ್ಲ, ಎಲ್ರಿಗೂ ಉಂಟು ಒಂದು ದಿವಸ. ಅದ್ರ ರಕ್ಷಣೆ ಹೊಂದಿ ಸಾಯೋದು ದೊಡ್ಡ ಕಾರ್ಯ. ನೋಡಿ ಆ ಪರ್ಸನ್ ಆಗ ಸೊಸೆ ಹೇಳಿದ್ಲಿ ಅಂತ ಗೊತ್ತುಂಟ, ಸಾಯುವುದು ಮುಂಚೆ ಇವರು ತುಂಬ ಭಯಭಕ್ತಿಯವರು, ಸಾಂಗ್ಸ್ ಅವರೇ ಮಾಡುದು, ಅವರೇ ಬೈಬಲ್ ರೀಡಿಂಗ್ ಮಾಡುದು, ಅವರಿಗೆ ಯಾರು ಮಾಡ್ಬೇಕು ನೋಡಿ. ಆ ಟೈಮಲ್ಲಿ ಸಹ ದೇವರು ಬಿಡ್ಲಿಲ್ಲ ನೋಡಿ. ನಾವು ಯಾರ, ಆದ್ರೆ ಅವರಿಗೆ ಗೊತ್ತುಂಟು, ಆದ್ರೆ ಅದಕ್ಕೆ ಅವಕಾಶ ಬರಬೇಕಲ್ಲ. ಈ ರೀತಿಯಲ್ಲಿ ಆ ಪರ್ಸನ್ ನೋಡುವಾಗ ನಮ್ಗೆ ದೇವರು ಈ ಅವಕಾಶ ಕೊಡ್ಬೇಕಿದ್ರೆ
ದೇವರವರನ್ನು ಆರಿಸಿದ್ದಾನೆ. ಖಂಡಿತವಾಗಿ ನೋಡಿ, ಒಂದು ಸಲ ಅಂಗೀಕಾರ ಎಂಬುದು ಬೇಕೇ ಬೇಕು, ಬೇಕೇ ಬೇಕು. ಮನುಷ್ಯನಿಗೆ ಬೇಕೇ ಬೇಕು. ಯಾವಾಗ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ತಾರೆ, ಆಗ ಯೇಸು ಕ್ರಿಸ್ತನ ಆತ್ಮ ಒಳಗೆ ಬಂದು ಕರ್ತನ ಒಂದು ರಕ್ಷಣೆ ಅನುಭವ ಬಂತು, ವಾಕ್ಯದಲ್ಲಿ ಉಂಟು. ಹೌದು. ಈಗ ಜಸ್ಟ್ ಯಾರ್ಯಾರು ಆತನ ಅಂಗೀಕರಿಸಿದ್ರು, ಅಂದರೆ ಆತನ ನಂಬಿಕೆ ಇಟ್ಟರು, ಅವರಿಗೆ ಮಾತ್ರ ದೇವರ ಮಕ್ಕಳಾಗೋದು ಅಧಿಕಾರ. ಎಲ್ಲರಿಗೆ ಸಿಕ್ಕುದಿಲ್ಲ. ನಾಮಿನ ನಾಮ ಹೆಸರು ಇರಬಹುದು, ಹೆಸರು ಎಲ್ರಿಗೂ ಕೊಡ್ಬಹುದು, ಪೀಟರ್ ಥೋಮಸ್ ಅದೆಲ್ಲ ಕೊಡ್ಬಹುದು, ಅದು ಕ್ರಿಶ್ಚಿಯನ್ ಆಗೋದಿಲ್ಲ. ನಿಜವಾಗಿ ಅದರ ವಿಷಯದಲ್ಲಿ ತುಂಬಾ ಖುಷಿಯಾಗಿದೆ ನಂಗೆ. ಯಾಕಂದ್ರೆ ಅಂಗೀಕಾರ ಮಾಡಿ ಸ್ವಲ್ಪ ಸಮಯದ ನಂತರ ಸಾಯ್ಬೇಕಿದ್ರೆ ಅದು ಎನ್ಕರೇಜ್ ನಮ್ಗೆ. ಅಯ್ಯೋ ಸ್ವಾಮಿ, ಹಾಗಾದ್ರೆ ನೀವು ಆ ಪರ್ಸನ್ ನಿನ್ನ ಕತ್ರ ಉಂಟಲ್ಲ ಅಲ್ಲ, ಈಗ ಸುವಾರ್ತೆ ಕೊಡದಿದ್ರು ಆ ಪರ್ಸನ್ ದೇವರು ಆರಿಸಿದ್ದಾನೆ. ಖಂಡಿತ ಖಂಡಿತ. ಆರಿಸಿ ಪರಲೋಕ ರಾಜ್ಯಕ್ಕೆ ನೋಡಿ, ಒಂದು ಸ್ವಾಮಿ ಬಲಭಾಗ ಇಬ್ಬರು ಕಳ್ಳರನ್ನು ಹಾಕಿದ್ರು, ಅದ್ರ ಒಬ್ಬರು ದೂಷಿಸಿದ, ಇನ್ನೊಬ್ಬನ ಹೇಳಿದ ನಾವು ಅದು ನಿಜವಾದ ಶಿಕ್ಷೆ ಅನುಭವ, ನಾವು ಮಾಡಿದ ಕಾರ್ಯಕ್ಕೆ ನಾವು ಶಿಕ್ಷೆ ಅನುಭವ, ಅವತನ್ನು ಏನು ಪಾಪ ಮಾಡಿಲ್ಲ. ಒಂದು ಕಡೆಗೆ ಅವನು ಹೇಳ್ತಾನೆ, ಯೇಸುವೆ ನೀನು ಸ್ವರ್ಗರೋಣವಾಗ ನನ್ನ ನೆನಪಿಸು ಅಂತ ಹೇಳ್ತಾನೆ. ಯೇಸ್ವಾಮಿ ಅಷ್ಟೇ ಹೇಳ್ತೀನಿ, ಹಿಂದೆ ನಿನ್ನ ಸಂಗಡ ಪರದೇಶದಲ್ಲಿ ಅಲ್ಲ, ಅಂದ್ರೆ ರಕ್ಷಣೆ ಅವನಿಗೆ ಆಯ್ತು. ಅವಾಗ ರಕ್ಷಣೆ ಅನುಭವ ಇಲ್ಲದೆ ದೇವರ ರಾಜ್ಯ ಇಲ್ಲ ಅಂತ ಹೇಳಿ ನಮ್ಗೆ ಸಣ್ಣದಿರುವಾಗಲೇ ಅದು ಒಟ್ಟು ಕಲಿಸಿದ್ದಾರೆ, ಆದ್ರೆ ನಮ್ಗೆ ವೇ ಗೊತ್ತಿಲ್ಲ, ದಾರಿ ಗೊತ್ತಿಲ್ಲ. ಯಾಕಂದ್ರೆ ದೇವರಿಗೆ ಗೊತ್ತು ತಕ್ಕ ಸಮಯದಲ್ಲಿ ಯಾವಾಗ ದೇವರು ಆ ಮಕ್ಕಳನ್ನು ಆ ಜನರನ್ನು ತನ್ನ ಕಡೆಗೆ ತಿರುಗಿ ಕಡೇ ಮೂಮೆಂಟಿಗೆ ಸಹ ದೇವರು ಇದು ಮಾಡ್ತಾರೆ, ಅವಕಾಶ ಕೊಡುದು. ಹೌದು, ಅವಕಾಶ ಕೊಡುದು. ದೇವರು ಯಾರನ್ನು ಆರಿಸಿಕೊಂಡಿದ್ದಾರೆ ಗೊತ್ತಿಲ್ಲ, ಭೀಮೆಪಾಯಿ ಆಸ್ಪತ್ರೆಯಲ್ಲಿ ಯಾವ ಮೂಮೆಂಟ್ ಅಲ್ಲಿ ದೇವರ ರಕ್ಷಣೆ ಕೊಡ್ತಾನಂತ ಕೂಡ ಗೊತ್ತಾಗೋದಿಲ್ಲ. ಕೆಲವರಿಗೆ ಸಣ್ಣ ಪ್ರಾಯದಲ್ಲಿ ಸಿಗ್ಬಹುದು, ಕೆಲವರಿಗೆ ನೀವು ಹೇಳಿದ ಸಾಯುವಂತ ಸಮಯದಲ್ಲಿ ರಕ್ಷಣೆ ಹೊಂದಿ. ಅದು ನೋಡಿ ಎಷ್ಟು ಚಂದ, ಎಷ್ಟು ಚಂದ. ಖಂಡಿತ ಖಂಡಿತ, ಅಂತ ಭಾಗ್ಯ ಯಾರಿಗೆ ಸಿಗ್ತದೆ. ಎಷ್ಟು ಚಂದ. ಅಲ್ಲ, ದೇವರ ಚಿತ್ತ ಪ್ರತಿಯೊಂದಕ್ಕೂ. ಹೌದೌದು. ಅದಕ್ಕೆ ಅದು ನಮ್ಗೆ ಏನಿಲ್ಲ, ನಮ್ಮ ಇನ್ಸ್ಟ್ರೂಮೆಂಟ್ ಆಗಿ ಯೂಸ್ ಅಷ್ಟೇ ಅಷ್ಟೇ. ಹೌದು. ಈಗ ಅದಕ್ಕೆ ನಾವು ಏನ್ ಮಾಡ್ಲಿಕ್ಕೆ ಇಲ್ಲ, ಅದು ನಮ್ಮದಲ್ಲ. ಆದ್ರೆ ಕರ್ತನ ಒಂದು ವಿಧೇಯತ್ವ ಬೇಕಲ್ಲ, ನಮ್ಗೆ ವಿಧೇಯತ್ವ ಬೇಕು. ಈಗ ಹೋಗು ಅಲ್ಲಿಗೆ ಹೋಗು ಅಂತ ಹೇಳಿದ್ಮೇಲೆ ನೀವು ವಿಧೇಯರಾಗಬೇಕು. ಖಂಡಿತವಾಗಿ. ಈಗ ಒಂದು ವೇಳೆ ನನ್ನ ಜೀವಿತದಲ್ಲಿ ದೇವರು ಆ ರೀತಿಯಲ್ಲಿ ಇವತ್ತಿನ ದಿವಸದಲ್ಲಿ ನಾನು ಅಡಿಗೆ ಮಾಡುವಾಗ ಅದು ಮಾಡುವಾಗ ಅಯ್ಯೋ ಸ್ವಾಮಿ ನನಗೆ ನಾನು ಪರಲೋಕದ ನಿನ್ನೊಟ್ಟಿಗಿದ್ದೇನಲ್ಲ, ನಿಮ್ಗೆ ಸಾಸಿವೆ ಬಿದ್ದರೆ ಸಹ ನರಕ ನೆನಪರ್ತದ ಇಲ್ಲ. ಯಾಕಂತೇಳಿದ್ರೆ ನಮ್ಗೆ ನಂಬಿಕೆಯಲ್ಲಿ ನಾನು ಅಲ್ಲಿದ್ದೇನೆ, ಅಲ್ಲಿ ಹೋಗ್ತೇನೆ, ನಮ್ಗೆ ನಿರೀಕ್ಷೆ ಇದೆ, ಏನೋ ಒಂದು ಅನುಭವ, ಒಂದು ನಿರೀಕ್ಷೆ ನಮ್ಮಲ್ಲಿ ಕೊಟ್ಟಿದ್ದಾನೆ ಸ್ವಾಮಿ. ಇವತ್ತು ನೀನು ಈ ಲೋಕ ಬಿಟ್ಟರೆ ಕೂಡ ನನ್ನಲ್ಲಿ ಇರುವಿ, ನಾನು ನಿನಗೆ ಅದು ಸ್ಥಳವನ್ನು ಸಿದ್ಧ ಮಾಡಿದ್ದೇನೆ, ನಾನು ನಿಮಗೆ ಮನೆ ಹೆಚ್ಚಾಗಿ ಇದನ್ನು ಅನ್ಯರಿಗೆ ನಾನು ಅಂದ್ರೆ ನನ್ನೊಟ್ಟಿಗೆ ಯಾರಾದ್ರೂ ಇರ್ತಾರಲ್ಲ ಬೇರೆಯವರು ಅವರಿಗೆ ನಾನು ಹೇಳ್ತೀನಿ, ಆಗ ನಂಬಿಕೆಯ ಒಂದು ಸ್ಟೆಪ್ ಅವರಿಗೆ ಸಿಗ್ತದೆ. ಖಂಡಿತ. ಅದೊಂದು ಹೈಡ ಪ್ರಭಾಕರ ನಮ್ಮ ಮಧ್ಯದಲ್ಲಿ ಬಂದು ಆಸರಿಟಿಯಲ್ಲಿ ಬಂದು ನೀವು ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ಅನೇಕ ಅದ್ಭುತಗಳನ್ನು ಹೇಳಿದ್ದೀರಿ, ನಿಮ್ಮ ರಕ್ಷಣೆ ಬಗ್ಗೆ ಹೇಳಿದ್ದೀರಿ, ನಿಮ್ಮ ಸೇವೆ ಬಗ್ಗೆ ಹೇಳಿದ್ದೀರಿ, ಯಾವ ರೀತಿ ದೇವರನ್ನು ನಡೆಸಿಕೊಂಡು ಬರ್ತಾ ಇದ್ದಾನೆ. ಸಂತೋಷವಾಗಿದ್ದೀರಿ ನೀವು ಅಲ್ಲ, ಯಾವುದೇ ಕೊರತೆ ಇಲ್ಲ. ಈ ವಯಸ್ಸಿನಲ್ಲಿ ಕೂಡ ದೇವರು ನಿಮ್ಮನ್ನು ನಡೆಸ್ತಾ ಇದ್ದಾನೆ. ಖಂಡಿತವಾಗಿ ಮುಂದೆ ಕೂಡ ನಿಮ್ಮನ್ನು ನಡೆಸಲಿ ದೇವರು. ಆತನ ಸೇವೆಯಲ್ಲಿ ನಿಮ್ಮನ್ನು ಉಪಯೋಗ ಮಾಡಲಿ. ಮರಣಕರ ರೋಗ ಅಲ್ಲ, ಅಂಥ ಪರಿಸ್ಥಿತಿ ಜಾಸ್ತಿ ಜನರಿಗೆ ದೇವರು ನಿಮ್ಮನ್ನು ಅಲ್ಲಿ ನಡೆಸಿ ನಿಮ್ಮನ್ನು ಆ ಜನರ ರಕ್ಷಣೆಗೆ ನಡೆಸುವಂಥ ದೇವರು ಮಾಡಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ಕುಟುಂಬವಾಗಿ ನೀವು ಪ್ರಾರ್ಥನೆ ಸೇವೆ ಮಾಡ್ತಾ ಇದ್ರಿ. ಖಂಡಿತವಾಗಿ ದೇವರು ಇನ್ನೂ ಕೂಡ ನಿಮ್ಮನ್ನು ಆಶೀರ್ವಾದ ಮಾಡಲಿ, ಇನ್ನೂ ಕೂಡ ದೀರ್ಘಾಯುಷ್ಯ ಕೊಟ್ಟು ನಿಮ್ಮನ್ನು ದೇವರು ತೃಪ್ತಿಪಡಿಸಲಿ. ದೇವರ ಶುಭ ಕೃಪೆ ಸದಾಕಾಲ ನಿಮ್ಮನ್ನು ಹಿಂಬಾಲಿಸಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ನಿಮ್ಮ ಕುಟುಂಬ ದೇವರು ಆಶೀರ್ವಾದ ಮಾಡಲಿ. ಆಸರೆ ಟಿವಿಯಲ್ಲಿ ಬಂದು ಇದು ದೇವರು ನೀವು ಇದನ್ನು ಸಾಕ್ಷಿ ಹೇಳಿದಿರಿ, ನೀವು ಒಂದನ್ನೇ ನಾನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರಿಯ ಆಸರೆ ಟಿ ವೀಕ್ಷಕರೇ, ಇವತ್ತು ನಮ್ಮ ಮಧ್ಯದಲ್ಲಿ ಬ್ರಹ್ಮಾವರದಲ್ಲಿರುವಂಥ ಅವರು ಮುಂಚೆ ನರ್ಸಾಗಿ ಹೇಳಿದ್ರಿ, ನೀವು 34 ವರ್ಷ ನರ್ಸಿಂಗ್ ಸೇವೆಯನ್ನು ಮಾಡಿದ್ದಾರೆ. ರಿಟೈರ್ಡ್ ಆದ ನಂತರ ಅವರು ದೇವರ ಸೇವೆಯನ್ನು ಮಾಡ್ತಾಯಿದ್ದಾರೆ. ಕುಟುಂಬವಾಗಿ ಅನೇಕರಿಗೆ ಅವರು ಎನ್ಕರೇಜ್ ಮಾಡ್ತಾಯಿದ್ದಾರೆ. ಎಲ್ಲ ಖಾಲಿ ಸಾಂಗ್ ಮಾತ್ರ, ಬೇರೆ ಬೇರೆ ಆತ್ಮಿಕದೆಲ್ಲ ಅವರು ಎನ್ಕರೇಜ್ ಮಾಡ್ತಾ ಅವರು ದೇವರ ಕರ್ತನ ಸೇವೆ ಮಾಡ್ತಾಯಿದ್ದಾರೆ. ದೇವರು ಅವರಿಗಾಗಿ ಅವರ ಕುಟುಂಬಕ್ಕಾಗಿ ನೀವು ಕೂಡ ಪ್ರಾರ್ಥನೆ ಮಾಡಿ ದೇವರವರ ಆಶೀರ್ವಾದ ಮಾಡೋದಕ್ಕೆ, ಸಕ್ತವಾದ ರೀತಿ ದೇವರ ಸೇವೆಯಲ್ಲಿ ಉಪಯೋಗ ಮಾಡೋದಕ್ಕಾಗಿ, ಅಷ್ಟು ಮಾತ್ರವಲ್ಲ ಅವರ ಮೂಲಕ ಅನೇಕ ಜನರ ರಕ್ಷಣೆ ಬರುವುದಕ್ಕಾಗಿ ಕೂಡ ಪ್ರಾರ್ಥನೆ ಮಾಡಿ ನಾವು ಕೇಳಿಕೊಳ್ತೇವೆ. ಇಷ್ಟು ತನಕ ಆಸರೆ ಟಿ ವಿಯಲ್ಲಿ ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಿ. ನಿಮ್ಮನ್ನು ಕೂಡ ದೇವರ ಆಶೀರ್ವಾದ ಮಾಡಲಿ. ತಿರುಗಿ ಇನ್ನೊಂದು ಇದು ನನ್ನ ಸಾಕ್ಷಿ ಕಾರ್ಯಕ್ರಮ ಬರುವ ತನಕ ಆಸರೆ ಟಿ ವಿ ವೀಕ್ಷಿಸ್ತೀರಿ. ವಂದನೆಗಳು.